ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಸ್ಮಿತಾ ರಂಗನಾಥ್. ಕೋಟ್ಯಾಂತರ ಭಾರತೀಯರ ಹೆಮ್ಮೆಯ ಚಂದ್ರಯಾನ 3 ಭೂಮಿಯ ಪ್ರದಕ್ಷಿಣೆಯನ್ನ ಮುಗಿಸಿ ಚಂದ್ರನ ಊರಿನ ಹತ್ತಿರ ತಲುಪಿ ಇದೀಗ ಚಂದ್ರನ ಪ್ರದಕ್ಷಿಣೆಯನ್ನ ಹಾಕುವ ಕ್ಷಣಗಣನೆ ಪ್ರಾರಂಭವಾಗಿದೆ. ಇದನ್ನ ಕಾಂಪ್ಲಿಕೇಟೆಡ್ ಟರ್ಮ್ ನಲ್ಲಿ ಹೇಳಬೇಕು ಅಂತಂದ್ರೆ ಲೂನಾರ್ ಆರ್ಬಿಟ್ ಇನ್ಸರ್ಷನ್, ಅಥವಾ ನಾನು ಸಿಂಪಲ್ ಆಗಿ ಹೇಳಿದಾಗೆ ಚಂದ್ರನನ್ನ ಪ್ರದಕ್ಷಿಣೆ ಹಾಕುವ ಪ್ರಕ್ರಿಯೆಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಚಾಲನೆ ದೊರೆಯಲಿದೆ. ಇದು ಈ ಇಡೀ ಚಂದ್ರಯಾನ 3ನ ಯಶಸ್ಸಿನಲ್ಲಿ ಎಷ್ಟು ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತೆ, ಹಾಗೆ ಈ ಒಂದು ಸ್ಟೇಜ್ ನಲ್ಲಿ ಆಗಬಲ್ಲಂತಹ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ, ಹಾಗೆ ಸಾಮಾನ್ಯರಾದ ನೀವು ಇವತ್ತಿನ ಈ ಪ್ರಕ್ರಿಯೆಯಿಂದ ಏನನ್ನ ನಿರೀಕ್ಷೆ ಮಾಡಬೇಕು, ಹಾಗೆ ಇಡೀ ಚಂದ್ರಯಾನ 3ನ ಯಶಸ್ಸಿನ ಬಗ್ಗೆ ಯಾವೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಳ್ಬೇಕು, ಎಲ್ಲದರ ಬಗ್ಗೆ ಸವಿಸ್ತಾರವಾದ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ, ಚಂದಿರನ ಹತ್ತಿರ ಚಂದ್ರಯಾನ 3. ಚಂದ್ರನ ಕಕ್ಷೆಯನ್ನ ಸೇರ್ತಾ ಇದೆ ಇಸ್ರೋನ ಹೆಮ್ಮೆಯ ಚಂದ್ರಯಾನ 3 ನೌಕೆ. ಕೆಲವೇ ಹೊತ್ತಿನಲ್ಲಿ ಚಂದ್ರನ ಕಕ್ಷೆಯನ್ನ ಸೇರೋ ನಿರೀಕ್ಷೆ ಇದೆ. ಆಗಸ್ಟ್ 16ರವರೆಗೆ ಚಂದ್ರನ ಸುತ್ತ ಪ್ರದಕ್ಷಿಣೆಯನ್ನ ಹಾಕಲಿದೆ ನೌಕೆ. ನಂತರದಲ್ಲಿ ಲ್ಯಾಂಡಿಂಗ್ ಪ್ರಕ್ರಿಯೆ ಪ್ರಾರಂಭ ಆಗಿ ಎಲ್ಲವೂ ಅಂದುಕೊಂಡಂತೆ ಆದ್ರೆ ಆಗ್ಲಿ ಅನ್ನೋ ಹಾರೈಕೆಯ ಜೊತೆಗೆ ಆಗಸ್ಟ್ 23ರಂದು ಚಂದ್ರನ ನೆಲವನ್ನ ಸ್ಪರ್ಶ ಮಾಡಲಿದೆ ನಮ್ಮ ಹೆಮ್ಮೆಯ ಚಂದ್ರಯಾನ 3ನ ಲ್ಯಾಂಡರ್. ಇದಾದ ನಂತರದಲ್ಲಿ ಪ್ರಾರಂಭವಾಗುತ್ತೆ 14 ದಿನಗಳ ಚಂದ್ರನ ಅಧ್ಯಯನ. ಭಾರತೀಯರಿಗೆ ನಿಜಕ್ಕೂ ಕೂಡ ಹೆಮ್ಮೆ ಪಡುವಂತಹ ಪ್ರಸಂಗಗಳು ಈ ಒಂದು ಚಂದ್ರಯಾನ 3 ಲಾಂಚ್ ಆದ ಕ್ಷಣದಿಂದಲೂ ನಡೀತಾ ಇದೆ. ಈವರೆಗೂ ಸಿಕ್ಕಿರುವ ಯಶಸ್ಸು, ಮುಂದೆ ಸಿಗುವ ಯಶಸ್ಸಿನ ನಿರೀಕ್ಷೆ, ಈ ಯಶಸ್ಸಿನ ನಿರೀಕ್ಷೆಯಲ್ಲಿ ಇವತ್ತಿನ ಈ ಪ್ರಕ್ರಿಯೆಯ ಪಾತ್ರ, ಪರಿಣಾಮ ಹಾಗೆ ಪ್ರಭಾವ, ಇದೆಲ್ಲದರ ಬಗ್ಗೆ ನ್ಯೂಸ್ 18 ನಲ್ಲಿ ಸವಿಸ್ತಾರವಾದ ಮಾಹಿತಿ. ಹಾಗೆ ನಾನಾಗ್ಲೇ ಹೇಳಿದಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಚಂದ್ರನ ಪ್ರದಕ್ಷಿಣೆ ಅಥವಾ ಚಂದ್ರನ ಸುತ್ತಲ ಪರಿಭ್ರಮಣೆಯನ್ನ ಪ್ರಾರಂಭ ಮಾಡುತ್ತೆ ನಮ್ಮ ಹೆಮ್ಮೆಯ ಚಂದ್ರಯಾನ 3ನ ನೌಕೆ. ಅದರ ಲೈವ್ ಅಪ್ಡೇಟ್ಸ್ ಅನ್ನ ಕೂಡ ನಿಮ್ಮ ತನಕ ತಲುಪಿಸ್ತಾ ಹೋಗುತ್ತೆ ನ್ಯೂಸ್ 18. ಇನ್ನು ಚರ್ಚೆಯಲ್ಲಿ ನನ್ನ ಜೊತೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ದಾಕ್ಷಾಯಿನಿ ಅವರು. ಇವರು ರಿಟೈರ್ಡ್ ಗ್ರೂಪ್ ಡೈರೆಕ್ಟರ್, ಸ್ಪೇಸ್ ನ್ಯಾವಿಗೇಷನ್ ಟೀಮ್ ಇಸ್ರೋ. ಹಾಗೆ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ, ಇವರು ಡಿಫೆನ್ಸ್ ಅಂಡ್ ಸ್ಪೇಸ್ ಅನಾಲಿಸ್ಟ್. ಇವರ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವವರು BR ಗುರುಪ್ರಸಾದ್ ಅವರು, ಇಸ್ರೋ ವಿಜ್ಞಾನಿ. ಮೂವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ತಮ್ಮಿಂದಲೇ ಪ್ರಾರಂಭ ಮಾಡೋಣ. ಲೇಡೀಸ್ ಫಸ್ಟ್ ಅನ್ನೋ ಕಾರಣಕ್ಕೆ ನನ್ನ ಸ್ವಾರ್ಥ ಕೂಡ. ನಾನು ಆಗ್ಲೇ ಹೇಳ್ತಾ ಇದ್ದೆ ನೋಡಿ, ಕಾಂಪ್ಲಿಕೇಟೆಡ್ ಟರ್ಮ್ ನಮ್ಮೆಲ್ಲಾ ಭಾರತೀಯರಿಗೆ, ಅದರಲ್ಲೂ ಸಾಮಾನ್ಯರಿಗೆ ಏನಂತಂದ್ರೆ ಆದಷ್ಟು ಬೇಗ ಚಂದ್ರನ ಮೇಲೆ ಹೋಗಿ ತಲುಪ್ತಪ್ಪ ಚಂದ್ರಯಾನ 3 ಅನ್ನೋದು ಮಾತ್ರ ನಮ್ಮ ನಿರೀಕ್ಷೆ. ಆದ್ರೆ ಬಹಳಷ್ಟು ಕಾಂಪ್ಲಿಕೇಟೆಡ್ ಪ್ರಾಸೆಸ್ ಇದು. ಅದ್ರಲ್ಲಿ ನಾನು ಅರ್ಥ ಮಾಡ್ಕೊಂಡಿರೋದು 3 ಎಲ್ಗಳು ಬಹಳಷ್ಟು ಪ್ರಮುಖ ಪಾತ್ರ. ಒಂದು ಲಾಂಚ್, ಇನ್ನೊಂದು ಇವತ್ತು ನಡೆಯಲಿರುವ LOI, ಮತ್ತೊಂದು ಲ್ಯಾಂಡಿಂಗ್ ಅಂತ ಹೇಳಿ. ಇವತ್ತಿನ LOI ಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಎಷ್ಟು ಇಂಪಾರ್ಟೆಂಟ್, ಹೇಗಿರುತ್ತೆ ಪ್ರಕ್ರಿಯೆ? ನಾವು ಅದಕ್ಕೆ ಬೇಕಾಗುವಂಥ ವೆಲಾಸಿಟಿ ಕೊಟ್ಟಿರ್ತೀವಿ. ಅದು ಭೂಮಿಯಿಂದ ಹೊರಗೆ ಬಂದು ಚಂದ್ರನ ಹತ್ರ ಬರಬೇಕು. ಚಂದ್ರ ಸುಮಾರು 3,84,400 ಕಿಲೋಮೀಟರ್ ದೂರದಲ್ಲಿದ್ದಾನೆ ಭೂಮಿಯಿಂದ. ಸೊ ಹಾಗೆ ಬಂದಾಗ ಏನಾಗುತ್ತೆ, ಅದು ವೆಲಾಸಿಟಿ ಅಂದರೆ ಅದರ ವೇಗನ ಗೈನ್ ಮಾಡುತ್ತೆ. ಅದು ನಾವು ಏನು ಮಾಡಬೇಕು, ಅದರ ವೇಗನ ಕಮ್ಮಿ ಮಾಡಬೇಕು ಅಂತಂದರೆ ನಮ್ಮದು ಪ್ರಪಂಚ ಸಿಸ್ಟಮ್ ಇರುತ್ತೆ ಸೆಟಲೈಟ್ನಲ್ಲಿ. ಅದರಲ್ಲಿ ನಾವೇನು ಮಾಡ್ತೀವಿ, ಹೆಚ್ಚು ಕಮ್ಮಿ 272 ಮೀಟ್ರ್ ಪರ್ ಸೆಕೆಂಡು ವೆಲಾಸಿಟಿನ ಕಮ್ಮಿ ಮಾಡ್ತೀವಿ. ಅದು ಕಮ್ಮಿ ಮಾಡೋದ್ರಿಂದ ಅದು 18,000 ಅಂದರೆ ಚಂದ್ರನಿಂದ ದೂರದಲ್ಲಿ ಅಂದರೆ 18,000 ಇರುತ್ತೆ, ಹತ್ತಿರದಲ್ಲಿ ಅಂದರೆ 172 ಕಿಲೋಮೀಟ್ರಷ್ಟು ಇರುತ್ತೆ. ಹಾಗೆ ಏನಾದರೂ ನಾವು ಮಾಡಲಿಲ್ಲ ಅಂತಂದರೆ ಅದು ಚಂದ್ರನ ಸುತ್ತ ಕಕ್ಷಕ್ಕೆ ಹೋಗದೇನೆ ಮತ್ತೆ ಅದು ಭೂಮಿ ಸುತ್ತಕ್ಕೆ ಶುರು ಮಾಡುತ್ತೆ. ಆಮೇಲೆ ನಮ್ಗೆ ಅದು ಎಲ್ಲಿ ಹೋಗುತ್ತೆ ಅಂತಲೂ ಗೊತ್ತಾಗಲ್ಲ. ಸೊ ಅದಕ್ಕೆ ಇದು ತುಂಬ ಮುಖ್ಯವಾದ ಕಾರ್ಯ. ಇದನ್ನ ಲೂನಾರ್ ಆರ್ಬಿಟ್ ಇನ್ಸರ್ಷನ್ ಅಂತ ನಾವು ಹೇಳೋದು. ಅಂದರೆ ಲೂನಾರ್ ಆರ್ಬಿಟ್ ಅಂದರೆ ಚಂದ್ರನ ಸುತ್ತ ಕಕ್ಷೆಗೆ ಸೇರಿಸುವ ಪ್ರಕ್ರಿಯೆ. ಇದು ಮ್ಯಾನುವರ್ ಅಂತ ಹೇಳ್ತೀವಿ. ಅದನ್ನ ಈ ಪ್ರಪಂಚ ಸಿಸ್ಟಮ್ ಇಂದ ಮಾಡ್ತೀವಿ. ಸರಿ, ನಾನು ಗಮನಿಸ್ತಾ ಇದ್ದೆ, ಇದು ಒಂದೇ ಸತಿಗೆ ಒಂದು ರೌಂಡ್ ಹೊಡೆದು ಚಂದ್ರನ ಮೇಲೆ ಲ್ಯಾಂಡ್ ಆಗೋದಿಲ್ಲ. ಪ್ರತಿ ಬಾರಿ ಕೂಡ ಇದೇ ಪ್ರಕ್ರಿಯೆ ಆದ್ರೂ ಕೂಡ ಸಾಮಾನ್ಯ ಜನರಿಗೆ ಒಂದು ಕುತೂಹಲ ಇರುತ್ತೆ, ಯಾಕೆ ಪದೇ ಸುತ್ತ ಹೊಡೆದು ಬಿಟ್ಟೆ ಹೋಗಿ ಲ್ಯಾಂಡ್ ಆಗಬೇಕು ಅನ್ನೋದು. ಎಷ್ಟು ಇಂಪಾರ್ಟೆಂಟು ಈ ಕರೆಕ್ಟ್ ಆಗಿ ಪರಿಭ್ರಮಣೆ ಮಾಡೋದು, ಅದರಲ್ಲೂ ಕೂಡ ಇಷ್ಟೇ ಪರಿಭ್ರಮಣೆ ಆಗಬೇಕು, ಇಷ್ಟೇ ಅಂತರದಲ್ಲಿ ಆಗಬೇಕು, ಈ ಕ್ಯಾಲ್ಕುಲೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ. ಹೌದು, ಯಾಕೆಂದ್ರೆ ನಾವು ಒಂದೇ ಸಲಿಗೆ
100/100 ನಮಗೆ ಬೇಕಾಗಿರೋದು 100/100 ಕಿಲೋಮೀಟರ್ ಫಸ್ಟ್ ನಾವು ಅಚೀವ್ ಮಾಡಬೇಕು. ಓಕೆ. ಅದಾದ್ಮೇಲೆ 100/30 ಹೋಗ್ತೀವಿ. 100/100 ಹೋಗಕ್ಕೆ ನಾವು ಒಂದೇ ಸಲ ನಾವು ಇದನ್ನ ಮ್ಯಾನುವರ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಅದು ಒಂದು ಹೈಲಿ ಎಲಿಪ್ಟಿಕಲ್ ಆರ್ಬಿಟ್, ಅಂದ್ರೆ ಅಂಡಾಕಾರದ ಆರ್ಬಿಟ್ ಇರುತ್ತೆ. ಸೊ ನೀವು ಫೈರ್ ಮಾಡ್ಬೇಕಾದ್ರೆ ಏನಾಗುತ್ತೆ, ನೀವು ಕಂಟಿನ್ಯೂಸ್ ಆಗಿ 1 hour ಎಲ್ಲ ಫೈರ್ ಮಾಡಿದ್ರೆ ನಾವು ಅದನ್ನ ಏನು ಹೇಳ್ತೀವಿ, ಲಾಸ್ ಮ್ಯಾನುವರ್ದು ಪ್ರಪಲ್ಷನ್ ಲಾಸ್ ಆಗುತ್ತೆ. ಅಂದರೆ ವಾಟ್ ಎವರ್ ದ ಫ್ಯೂಯಲ್ ವಿ ಯೂಸ್ಡ್ ವಿ ವಿಲ್ ಲೂಸ್ ದಟ್ ಫ್ಯೂಯಲ್ ಕಂಪ್ಲೀಟ್ಲಿ. ಇಟ್ ವಿಲ್ ನಾಟ್ ಗೋ ಇನ್ ಟು ದ ವೆಲಾಸಿಟಿ ವೆಕ್ಟರ್ ಡೈರೆಕ್ಷನ್. ಓಕೆ. ಯಾಕೆಂದರೆ ಅದು ಹಾರಿಸಾಂಟ ವೆಲಾಸಿಟಿ ಏನೇನಿರುತ್ತೆ ಅಂದರೆ ಇಟ್ ವಿಲ್ ಬಿ ಟ್ಯಾನ್ಜೆನ್ಷಿಯಲ್ ಟು ದ ಆರ್ಬಿಟ್. ನಾವು ಅದನ್ನ ರೆಡ್ಯೂಸ್ ಮಾಡ್ಬೇಕಾದ್ರೆ ನಾವು ಟ್ಯಾನ್ಜೆನ್ಷಿಯಲ್ ಕೊಟ್ಟರೆ ನಮಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ. ಓಕೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅದನ್ನ ಸ್ಟೆಪ್ ಬೈ ಸ್ಟೆಪ್ ಕಮ್ಮಿ ಮಾಡ್ತೀವಿ. ಆಮೇಲೆ ಇನ್ನೊಂದು ಏನಂದರೆ, ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಅದು ಮಾಡಿದ ಮೇಲೆ ಸರಿಯಾಗಿ ಮಾಡಿದೀವೋ ಇಲ್ಲೋ ಅಂತ ಒಂದು ಆರ್ಬಿಟ್ ಡೆಟರ್ಮಿನೇಷನ್ ಅಂತ ಮಾಡ್ತೀವಿ. ಓಕೆ. ಅಂದರೆ ಅದರ ಪಥ ಎಲ್ಲಿದೆ ಇವಾಗ ಅಂತ ನಾವು ಅದನ್ನು ಕಂಡುಹಿಡ್ಕೊತೀವಿ ಡೇಟಾಯಿಂದ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ. ಅದು ನಮಗೆ ಬೇಕಾದ ಕಕ್ಷನಲ್ಲಿ ಹೋಗ್ತಾ ಇದೆಯಾ ಅದನ್ನೆಲ್ಲ ನಾವು ನೋಡ್ಬೋದು. ಸರಿ, ಅದರಿಂದ ಹಂಗೆ ಮಾಡ್ತೀವಿ. ಸರಿ, ಮಾತನಾಡ್ತೀನಿ. ಗಿರಿ ಸರ್, ಈಗ ಇವತ್ತಿನ ಈ LOI ನ ಸಕ್ಸಸ್ ಇಡೀ ಚಂದ್ರಯಾನ 3 ಮಿಷನ್ ನ ಸಕ್ಸಸ್ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ ಹೇಳಿ? ಇದು ಬಂದು ದಿಸ್ ಇಸ್ ದಿ ಮೋಸ್ಟ್ ಕ್ರಿಟಿಕಲ್ ಪಾರ್ಟ್ ಆಫ್ ದಿ ಹೋಲ್ ಮಿಷನ್. ಯಾಕಂದ್ರೆ ಇದು ಮೂನ್ ಅರ್ತ್ ಗ್ರಾವಿಟಿ ಬಿಟ್ಟು ನೌ ಇಟ್ ಈಸ್ ಇನ್ ದಿ ಮೂನ್ಸ್ ಸ್ಪಿಯರ್, ಮೂನ್ಸ್ ಗ್ರಾವಿಟಿಗೆ ಬಂದಿದೆ ಈಗ ಮ್ಯಾನೋವರಿಂಗ್ ಮೇಡಮ್ ಹೇಳ್ದಂಗೆ ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಪ್ರೋಸೆಸ್. ಈ ಮ್ಯಾನೋವರಿಂಗ್ ಮಾಡಿ ಅದು ಸ್ಟೇಬಲ್ ಆರ್ಬಿಟಿಗೆ ಬರಬೇಕು. ಅಕಸ್ಮಾತ್ ಮ್ಯಾನೋವರಿಂಗಲ್ಲಿ ಏನಾರ ಪ್ರಾಬ್ಲಮ್ ಆಯಿತು ಅಂದರೆ ಅದೇನಾಗುತ್ತೆ, ಇಟ್ ಲೂಸಸ್ ಇಟ್ಸ್ ಇದು ಸ್ಟೆಬಿಲಿಟಿ ಆ್ಯಂಡ್ ಎಲ್ಲಿ ಹೋಗಿ ಬೀಳುತ್ತೆ ಅಂತ ಯಾರಿಗೂ ಕಂಡುಹಿಡಿಯೋಕ್ಕಾಗಲ್ಲ. ಸೊ ದಿಸ್ ಮ್ಯಾನೋವರಿಂಗ್ ಇಸ್ ವೆರಿ ಬಿಕಾಸ್ ಇದರಿಂದ ಈ ಆರ್ಬಿಟಿಗೆ ಎಂಟ್ರಿ ಆಗ್ತಾ ಇದೆ. ಆ ಲ್ಯಾಗ್ರೇಂಜ್ ಪಾಯಿಂಟಿಂದ ಇಟ್ ಹ್ಯಾಸ್ ಗಾನ್ ಇನ್ ಟು ದಿ ಆರ್ಬಿಟ್ ಆಫ್ ದಿ ಮೂನ್. ಈಗ ನೌ ಇಟ್ ಈಸ್ ಅಂಡರ್ ದಿ ಮೂನ್ಸ್ ಗ್ರಾವಿಟಿ. ಮೂನ್ ಚಂದ್ರನ ಗ್ರಾವಿಟಿಯಲ್ಲಿ ಇದೆ ಈಗ. ಸೊ ಈಗ ನೀವು ಹೇಳಿದ್ರಲ್ಲ 5 ಸಲ ಈ ಹೆಂಗೆ ಅರ್ತ್ನ 5 ಸಲ ಸುತ್ತಿ ಸ್ಯಾಟಿಲೈಟ್ ಮಾಡೋಯ್ತು, ಈಗ ರಿವರ್ಸ್ ಆಗಿ ಸುತ್ತುತ್ತೆ, ಕಮ್ ಡೌನ್. ಸೊ ಬೈ ರೆಡ್ಯೂಸಿಂಗ್ ದ ವೆಲಾಸಿಟಿ, ಮೇಡಮ್ ಹೇಳ್ದಂಗೆ ಇಟ್ ಬರ್ನ್ಸ್ ಕಕ್ಷೆ ವ್ಯಾಪ್ತಿಯನ್ನ ಭೂಮಿ ಸುತ್ತುವಾಗ ಹೆಚ್ಚಿಸ್ಕೊಳ್ತಾ ಹೋಗುತ್ತೆ. ಹೋದಾಗ ಕಮ್ಮಿ ಮಾಡ್ತಾ ಹೋಗ್ತಾ ಇಟ್ ಕಮ್ಸ್ ಟು ದಿ 100 kilometer ತನಕ ಬರೋ ತನಕ ಇಟ್ ಟೇಕ್ಸ್ ದ ರೌಂಡ್ಸ್. 5 rounds ಅದು ತಗೊಂಡು 4 rounds ಇರ್ಬೇಕು, ತಗೊಂಡು ಇಟ್ ಕಮ್ಸ್ ಅಂಡರ್ ಇನ್ಕ್ಲೂಡಿಂಗ್ ಇದು ಸೇರಿದ್ರೆ 5 round ಆಗುತ್ತೆ. ಹೌದು. ಓಕೆ. ಇನ್ನು ಗುರುಪ್ರಸಾದ್ ಸರ್, ಈಗ ಇಂಥದ್ದೇ ದಿನ ಇಂಥದ್ದೇ ಸಮಯದಲ್ಲಿ, ಫಾರ್ ಎಕ್ಸಾಂಪಲ್ ಇವತ್ತು ಚಂದ್ರನ ಕಕ್ಷೆಗೆ ಸೇರ್ಲಿಕ್ಕೆ 7ರಿಂದ 7:15 ಸಮಯ, ಆಗಸ್ಟ್ 5ನೇ ತಾರೀಕು. ಇಲ್ಲೂ ಕೂಡ ಒಂದಷ್ಟು ಕ್ಯಾಲ್ಕುಲೇಷನ್ ಇರುತ್ತೆ. ಅಂದ್ರೆ ಈಗ ನಾವು ಲಾಂಚ್ ಮಾಡಿರುವ ವೆಹಿಕಲ್ ಹಾಗೆ ಚಂದ್ರ, ಅದರ ಡಿಸ್ಟೆನ್ಸು, ಇದೆಲ್ಲವನ್ನ ಕೂಡ ಅಳೆದು ತೂಗಿಯೇ ಇಂಥದ್ದೇ ದಿನ ಇಂಥದ್ದೇ ಸಮಯಕ್ಕೆ ತಲುಪಬೇಕು ಅನ್ನೋ ಲೆಕ್ಕಾಚಾರಗಳು. ಇದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ? ಸರಿಯಾಗಿ ಅದೇ ಸಮಯಕ್ಕೆ ಹೋಗೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ವಿವರಿಸಬಹುದಾ? ಖಂಡಿತ ಅವರೇ, ನಮಸ್ಕಾರ. ಸ್ಮಿತಾ ಅವರೇ, ನೋಡಿ, ಇವಾಗ ಈ ನಾವು ಭೂಮಿಯಿಂದ ಈ ಚಂದ್ರಯಾನ 3 ಅನ್ನುವಂತಹ ಅಂತರಿಕ್ಷ ನೌಕೆನ ಯಾವ ಸಮಯದಲ್ಲಿ ನಾವು ಉಡಾಯಿಸ್ತೀವಿ ಅನ್ನೋದು, ಅದು ಯಾವ ಸಮಯದಲ್ಲಿ ಚಂದ್ರನ ಕಕ್ಷೆಯನ್ನ, ಚಂದ್ರನ ಸುತ್ತಲಿನ ಒಂದು ಕಕ್ಷೆಯನ್ನ ಪ್ರವೇಶಿಸುತ್ತೆ ಅನ್ನೋದು, ಯಾವ ಸಮಯದಲ್ಲಿ ನಾವು ಚಂದ್ರನ ಮೇಲೆ ನಿಧಾನವಾಗಿ ಇಳಿತೀವಿ ಅನ್ನೋದು, ಅವೆಲ್ಲ ಕೆಲವು ವಿಚಾರಗಳಿಗೆ ಸಂಬಂಧಿಸಿದ್ದಾಗಿದೆ. ಕೆಲವು ಅಂಶಗಳಿಗೆ ಕೆಲವು ಅಂಶಗಳು ಅದರ ಮೇಲೆ ಪ್ರಭಾವ ಬೀರುತ್ತೆ. ಮೊದಲನೇದಾಗಿ ನಾವು ಅಂತಿಮವಾಗಿ ತಗೊಳ್ಳೋಣ, ಚಂದ್ರನ ಮೇಲೆ ನಾವು ಇಳಿದಾಗ ಅಲ್ಲಿ ಬಿಸಿಲು ಇರ್ಬೇಕು. ಸುಮಾರು 14 ದಿನಗಳ ಕಾಲ ಚಂದ್ರನ ಒಂದು ದಿನ ಅಂದ್ರೆ ಬೆಳಗು 14 ದಿನ. ಲೂನಾರ್ ಡೇ ಟೈಮ್, ಲೂನಾರ್ ಡೇ ಅನ್ಬಿಡ್ತಾರೆ, ಡೇ ಅಲ್ಲ, ಬೆಳಗಿನ ಹೊತ್ತು ಅಂದ್ರೆ ಸೂರ್ಯನ ಬೆಳಕು ಇರುವಂತಹ ಒಂದು ಸಮಯ. ಅದು ನಮಗೆ ಸಾಕಷ್ಟು ಸಿಗ್ಬೇಕು ನಮ್ಗೆ. ಅದು ಅಂತಿಮವಾಗಿ ಇದ್ ಮಾಡೋದು. ಜೊತೆಗೆ ಈ ಭೂಮಿ ಸೂರ್ಯನ ಸುತ್ತ ಎಲ್ಲಿದೆ, ಚಂದ್ರ ಭೂಮಿಯ ಸುತ್ತ ಎಲ್ಲಿದ್ದಾನೆ, ಆಮೇಲೆ ಯಾವ ರೀತಿ ನಮ್ಮ ಈ ಅಂತರಿಕ್ಷ ನೌಕೆ ಅಲ್ಲಿ ತೆರಳತ್ತೆ, ಇದನ್ನೆಲ್ಲ ನಾವು ಇವಾಗ ದಾಕ್ಷಾಯಣಿ ಅವರು ಮಾತಾಡಿದ್ರಲ್ಲ, ಈಗ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವರು. ಆಮೇಲೆ ಇಲ್ಲಿ ಇನ್ನೊಂದು ನೀವು ತಿಳ್ಕೋಬೇಕು, ಸಾಮಾನ್ಯವಾಗಿ ನಾವು ಒಂದು ಉದಾಹರಣೆ ಕೊಡ್ತೀವಿ. ಒಂದು ಜಿಗಿಯುವ ಹಲಗೆಯಿಂದ ನಾವು ಸ್ಪ್ರಿಂಗ್ ಬೋರ್ಡ್ ಇಂದ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಈಜ್ಕೊಳಕ ಹಾರ್ತೀವಿ ಅನ್ಕೊ. ಅವಾಗ
ನಾನೊಂದು ಪ್ರಶ್ನೆ ಕೇಳ್ತೀನಿ ಇವಾಗ, ಆ ಈಜು ಕೊಳದ ಹಲಿಗೆ ಏನಾದ್ರೂ ಚಲಿಸ್ತಾ ಇರುತ್ತಾ? ಇಲ್ಲ. ಈಜು ಕೊಳ ಏನಾದ್ರು ಚಲಿಸ್ತಾ ಇರುತ್ತಾ? ಇಲ್ಲ. ಆದ್ರೆ ನೀವು ಜಿಗಿಯುವ ಹಲಿಗೆನೆ ತುಂಬಾ ದೊಡ್ಡದಾಗಿದೆ ಅನ್ಕೊಳ್ಳಿ, ಈಜು ಕೊಳ ಅದಕ್ಕಿಂತ ಚಿಕ್ಕದಾಗಿದೆ ಅನ್ಕೊಳ್ಳಿ. ಜೊತೆಗೆ ಈ ಜಿಗಿಯುವ ಹಲಿಗೆ ಹಾಗೂ ಈಜು ಕೊಳ ಎರಡು ಬೇರೆ ಬೇರೆ ವೇಗದಲ್ಲಿ ಅದು ಚಲಿಸ್ತಾ ಇವೆ ಅಂತ ಅನ್ಕೊಳ್ಳಿ. ಆವಾಗ ನೀವು ಯಾವ ರೀತಿ ಜಿಗಿತೀರಾ? ಅದೇ ರೀತಿ ನಾನು ಹೇಳ್ತಾ ಇರೋದು. ಯಾಕಂದ್ರೆ ಭೂಮಿ ಚಂದ್ರನಿಗಿಂತ ದೊಡ್ಡದು, ಅದು ಜಿಗಿಯುವ ಹಲಿಗೆ, ಅದು ಸೂರ್ಯನ ಸುತ್ತ ಚಲಿಸ್ತಾ ಇದೆ. ಚಂದ್ರ ಭೂಮಿಗಿಂತ ಚಿಕ್ಕದು, ಅದು ಭೂಮಿಯ ಸುತ್ತ ಚಲಿಸ್ತಾ ಇದೆ. ಈ ಚಲನೆಗಳು ಇದನ್ನ ಜೊತೆಗೆ ಇನ್ನು ಯಾವ ಪ್ರಭಾವ, ಗುರುತ್ವಾಕರ್ಷಣ ಪ್ರಭಾವ ಬೀರುತ್ತೆ, ಇದೆಲ್ಲ ತುಂಬಾ ಕಡಿಮೆ ಇರ್ಬೋದು. ಇದನ್ನೆಲ್ಲ ಲೆಕ್ಕ ಹಾಕಿ ಅಂತಿಮವಾಗಿ ನಾವು ಯಾವ ರೀತಿ ಚಂದ್ರನ ಮೇಲೆ ಇಳಿತೀವಿ, ನಮಗೆ ಯಾವ ಯಾವ ಬಗೆಯ ಒಂದು ಪರಿಸರ ಅಲ್ಲಿ ಇರಬೇಕು ಅನ್ನೋದನ್ನ ನಿರ್ಧರಿಸಿ ನಾವು ಈ ಒಂದು ಯಾನದ ವೇಳೆ ಏನಿತ್ತಲ್ಲ ಅದನ್ನ ನಾವು ಒಂದು ನಿರ್ದಿಷ್ಟವಾದ ಒಂದು ಸಮಯದಲ್ಲೇ ಅದನ್ನ ಉಡಾಯಿಸಿದ್ವಿ. ಹೀಗೆ ನೀವು ಹೇಳ್ದಂಗೆ ಈಗ 3 ಎಲ್ ಅಂತ ಹೇಳಿದ್ರಿ, ಲಾಂಚ್, ಇದು ತುಂಬಾ ಇಂಪಾರ್ಟೆಂಟ್. ಇವತ್ತಿಂದು ನಾನು ಮತ್ತೊಂದು ಹೇಳ್ತೀನಿ ನೋಡಿ, ಈ ಚಂದ್ರ ಕಕ್ಷೆಗೆ ಸೇರಿಸುವಂತಹ ಕಾರ್ಯ ಇದೆಯಲ್ಲ, ಲೂನಾರ್ ಆರ್ಬಿಟ್ ಇನ್ಸರ್ಷನ್, ಚಂದ್ರ ಕಕ್ಷೆ ಅಲ್ಲ, ಚಂದ್ರನ ಸುತ್ತಲಿನ ಕಕ್ಷೆ, ಇದಕ್ಕೆ ಸೇರಿಸುವಂತ ಕಾರ್ಯ ಇದೆಯಲ್ಲ ಬಹಳ ಮುಖ್ಯ. ಯಾಕಂದ್ರೆ ಈ ಕಕ್ಷೆಗೆ ಸೇರದೆ ಇಲ್ಲಿಂದ ಮುಂದೆ ನೀವು ಅದನ್ನ ಇಳಿಯುವಂತಹ ಒಂದು ಪ್ರಯತ್ನನ ಮಾಡೋದಕ್ಕೆ ಆಗೋದು. ಇವತ್ತು ಈ ಒಂದು ಕ್ರಿಯೆ ನಡೆಯಲೇಬೇಕು. ಓಕೆ, ನಡೀಲೇಬೇಕು. ಯಾಕಂದ್ರೆ ಇಲ್ಲಿಂದ ಮುಂದೆ ಇದರ ಮುಂದಿನ ಹಂತವೇ ಕಕ್ಷೆಯ ಪರಿಷ್ಕರಣೆ, ಅಂದ್ರೆ ಆರ್ಬಿಟ್ ನ ಕಕ್ಷೆನ ಕಡಿಮೆ ಮಾಡ್ತಾ ಮಾಡ್ತಾ ಹೋಗಿ ಅಂತಿಮವಾಗಿ ಅದು 100/100 ಅಂದ್ರೆ ಚಂದ್ರನ ಮೇಲ್ಮೈಯಿಂದ 100 ಕಿಲೋಮೀಟರ್ ಎತ್ತರದಲ್ಲಿ ಇರೋ ಹಾಗೆ ಅದನ್ನ ಅಂತ ಕಕ್ಷೆಗೆ ಸೇರಿಸ್ಬೇಕು. ಆಮೇಲೆ ಇವಾಗ ಈ ಚಂದ್ರಯಾನ ನೌಕೆನ ಈ ಇಳಿಯುವ ಕೋಶ ಇದೆಯಲ್ಲ, ವಿಕ್ರಮ್ ಇಳಿಯುವ ಕೋಶ, ಹಾಗೂ ಅದರ ಗರ್ಭದಲ್ಲಿರುವಂತಹ ಪ್ರಜ್ಞಾನ್ ಅಂತಹ ಒಂದು ರೋವರ್ ಇದೆಯಲ್ಲ, ಇವೆರಡನ್ನ ಒಂದು ಟ್ಯಾಕ್ಸಿ ತರ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರೋದು ಇದರ ನೋದನ ಕೋಶ, ಚಂದ್ರಯಾನ 3ರ ನೋದನ ಕೋಶ, ಅಂದ್ರೆ ಪ್ರೊಪಲ್ಷನ್ ಮಾಡ್ಯೂಲ್. ಇದು ಚಂದ್ರ ಕಕ್ಷೆಗೆ ಇವತ್ತು ಇವು 3 ಒಟ್ಟಿಗೆ ಹೋಗ್ತಾ ಇದೆ ಇವಾಗ. ಅಂದ್ರೆ ಇಳಿಯೋ ಕೋಶ, ವಿಕ್ರಮ್ ಇಳಿಯೋ ಕೋಶ, ಅದ್ರೊಳಗಿರೋ ರೋವರ್ ಜೊತೆಗೆ ಅದನ್ನ ತಗೊಂಡು ಹೋಗ್ತಾ ಇರೋದು, ಹೊತ್ತೊಯ್ತಾ ಇರೋದು ಚಂದ್ರನ ಹತ್ರ ಪ್ರೊಪಲ್ಷನ್ ಮಾಡ್ಯೂಲ್ ಅಥವಾ ನೋದನ ಕೋಶ ಇವತ್ತು ಈ ಕ್ಷಣದಲ್ಲಿ ನಡೀತಾ ಇರೋದು. ಏನಪ್ಪಾ ಅಂದ್ರೆ ಆ ನೋದನ ಕೋಶದ ಹಿಂದೆ ಒಂದು ರಾಕೆಟ್ ಯಂತ್ರ ಇದೆ. ಆ ರಾಕೆಟ್ ಯಂತ್ರನ ಒಂದು ನಿರ್ದಿಷ್ಟ ಕಾಲ ಉರಿಸ್ತಾರೆ. ಅದು ಯಾವಾಗ ಅಂದ್ರೆ ಬಹುಶಃ ಚಂದ್ರನ ಹಿಂಭಾಗದಲ್ಲಿದ್ದಾಗ ಉರಿಸೋ ಸುಮಾರಿಗೆ ಅಂತ ಹೇಳ್ಬೋದು. ಅದನ್ನ ಉರಿಸೋ ಮೂಲಕ ಏನಾಗತ್ತೆ, ಇವಾಗ ಭೂಮಿಯಿಂದ ಚಂದ್ರನ ಹತ್ರ ಕಳಿಸಿದ್ವಿ, ಚಂದ್ರನ ಒಂದು ಪ್ರಭಾವಿ ವಲಯ, ಸ್ಫಿಯರ್ ಆಫ್ ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀವಲ್ಲ, ಅಲ್ಲಿ ಹೋದಾಗ ಏನಾಗತ್ತೆ, ಚಂದ್ರ ಒಂದು ಕವಣೆ ಕಲ್ತರ ಅದನ್ನ ಈ ನಮ್ಮ ಚಂದ್ರಯಾನ 3ನ ಅದರ ಪಥನ ಒಂದು ವಕ್ರಪಥವನ್ನು ಮಾಡಿ ಎಸೆಯೋದಕ್ಕೆ ಹೋಗತ್ತೆ. ಆದರೆ ಆ ಸಮಯದಲ್ಲಿ, ಬೇಕಾದ ಸಮಯದಲ್ಲಿ ನೀವು ರಾಕೆಟ್ ಯಂತ್ರನ ಉರಿಸಿ ದಾಕ್ಷಾಯಣಿ ಅವರು ಹೇಳ್ದಂಗೆ ಬ್ರೇಕ್ ಹಾಕಿದ್ರೆ ಅದಕ್ಕೆ, ಆವಾಗ ಏನಾಗತ್ತೆ, ಭೂಮಿಯದಕ್ಕೆ ಹೋಲಿಸಿದಲ್ಲಿ ಚಂದ್ರನ ಗುರುತ್ವಾಕರ್ಷಣ ಶಕ್ತಿ ಕಡಿಮೆ ಶಕ್ತಿ ಇದೆ. ಅದು ಆ ಒಂದು ಕ್ಷೀಣವಾದ ಗುರುತ್ವಾಕರ್ಷಣ ಶಕ್ತಿ ನಮ್ಮ ಚಂದ್ರಯಾನ 3 ನೌಕೆನ ತನ್ನ ಸುತ್ತ ಬಂಧಿಸುವುದಕ್ಕೆ ಅದಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ಈ ಮೊದಲು ಹೇಳಿದ್ರು, ಇಲ್ಲ ಅಂದ್ರೆ ಆ ವಕ್ರಪಥದಲ್ಲಿ ಬೇರೆ ಎಲ್ಲ ಹೊರಟಾಗುತ್ತೆ. ಅದರಿಂದ ನಮಗೆ ಹೆಚ್ಚಿನ ಹಾಗಾಗೋದ್ ಬೇಡ ಅಂತ ಆಶಿಸ್ತಾ ಮತ್ತೆ ಮಾತನಾಡಿಸ್ತೀನಿ. ಸರಿ ದಾಶಾನಿ ಮೇಡಮ್, ಈಗ ಸರಿ ಮಾತಾಡಿಸ್ತೀನಿ. ದಾಶಾನಿ ಮೇಡಮ್, ಈಗೇನಂತಂದ್ರೆ ಈ ಹಂತದವರೆಗೂ 2 ಬಾರಿ ಕೂಡ ಯಶಸ್ವಿ ಆಗಿದೀವಿ ನಾವು. ಚಂದ್ರಯಾನ 1, ಚಂದ್ರಯಾನ 2 ಎರಡರಲ್ಲೂ ಕೂಡ LOI ನ ಬಹಳ ಚಾಕುಚಕ್ಯತೆಯಿಂದ ಅಚ್ಚುಕಟ್ಟಾಗಿ ಮಾಡಿ ನಿರ್ವಹಿಸಿದ ಅನುಭವ ಇದೆ. ಈ ಅನುಭವ ಈ ಬಾರಿಯ ಚಂದ್ರಯಾನ 3ಗೆ ಎಷ್ಟು ಹೆಲ್ಪ್ಫುಲ್ ಆಗ್ತದೆ? ಇಂಪ್ರೂವೈಸೇಷನ್ ಅಂತ ಏನಾದ್ರೂ ಆಗಿದ್ಯಾ? ಈ ಪ್ರಕ್ರಿಯೆವರೆಗೆ ಮಾತ್ರ ಕೇಳ್ತಿದ್ದೀನಿ. LOI ತನಕ ಇರುವ ಪ್ರಕ್ರಿಯೆಯಲ್ಲಿ ಏನಾದ್ರೂ ಬದಲಾವಣೆಗಳು ಅಥವಾ ಇನ್ನ ಬೆಟರ್ಮೆಂಟ್ ಏನಾದ್ರೂ ಆಗಿದೆಯಾ? ಇಲ್ಲಿ ಬೆಟರ್ಮೆಂಟ್ ಅಂದ್ರೆ ಒಟ್ಟು ಅದೇ ಗುರುಪ್ರಸಾದ್ ಹೇಳಿದಂಗೆ ಪ್ರಪಲ್ಷನ್ ಮಾಡ್ಯೂಲು, ಲ್ಯಾಂಡರ್ ಮಾಡ್ಯೂಲು ಎಲ್ಲ ಸೇರಿ ಸ್ವಲ್ಪ ತೂಕ ಕಮ್ಮಿ ಆಗಿದೆ. ಚಂದ್ರಯಾನ್ 2ನಲ್ಲಿ ಜಾಸ್ತಿ ಇತ್ತು ತೂಕ. ಅದು ಆರ್ಬಿಟ್ರಲ್ಲಿ ಒಂದು 7-8 ಪೇಲೋಡ್ ಇತ್ತು. ಇವಾಗ ಇದರಲ್ಲಿ ಪ್ರಪಲ್ಷನ್ ಮಾಡ್ಯೂಲ್ನಲ್ಲಿ ಒಂದೇ ಒಂದು ಪೇಲೋಡ್ ಇದೆ ಅಷ್ಟೇನೆ. ಇನ್ನು ಇದು ಲ್ಯಾಂಡರ್ ರೋವರ್ಲಿ ಅದರಲ್ಲಿ ಇದ್ದಂಗೆ ಪೇಲೋಡ್ಸ್ ಇದೆ. ಸೊ ಇದ್ರ ತೂಕ ಕಮ್ಮಿ ಇದೆ. ಸೊ ಅದು ಒಂದೇ ಅಷ್ಟೇನೆ. ಏನಂದ್ರೆ ಅದರಿಂದ ಏನಾಗುತ್ತೆ, ಸ್ವಲ್ಪ ಈಗ ತೂಕ ಜಾಸ್ತಿ ಇದ್ರೆ ಏನಾಗುತ್ತೆ, ಮನುಷ್ಯ ತೂಕ ಇದ್ರೆ ತಳ್ಳೋದು ಕಷ್ಟ ತಾನೆ, ಅಥವಾ ಹೇಳ್ಕೊಡೋದು ಕಷ್ಟ. ಇದರಲ್ಲಿ ಏನಾಗುತ್ತೆ, ಸ್ವಲ್ಪ ತೂಕ ಕಮ್ಮಿ ಇರೋದ್ರಿಂದ ನಮಗೆ ಕಮ್ಮಿ ಫ್ಯೂಯಲ್ ಇಂದ ನಾವು ವಿ ಕ್ಯಾನ್ ಇನ್ಸರ್ಟ್ ಅರೌಂಡ್ ಮೂನ್
ಸೊ ಅದು ಮೇಜರ್ ಚೇಂಜ್ ಇದರಲ್ಲಿ. ಇನ್ನು ಲ್ಯಾಂಡರ್ನಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಇಲ್ಲಿ ಪ್ರಕ್ರಿಯೆಗೆ ಅದು ಒಂದು ಸಹಕಾರಿ ಆಗುತ್ತೆ. ಇನ್ನು ಬೇರೆ ಅದ್ರ ಮೇಲೆ ಯಾವ್ಯಾವ ಗುರುತ್ವಾಕರ್ಷಣ ಶಕ್ತಿ ಇದೆ, ಇದು ಯಾವ್ಯಾವ್ದ್ರದ್ದು ಪ್ರಭಾವ ಇದೆ, ಈಗ ಸೂರ್ಯನ ಕಿರಣಗಳು ಕೂಡ ಅದ್ರ ಮೇಲೆ ಪ್ರಭಾವ ಬೀರುತ್ತೆ. ಅದೆಲ್ಲಾನು ಮಾಮೂಲಿ ನಾವು ಮುಂಚೆ ಹೇಗೆ ಕಂಪ್ಯೂಟ್ ಮಾಡ್ತಾ ಇದ್ವಿ. ಅನುಭವ ಕಳೆದ 2 ಬಾರಿಯ ಅನುಭವ ಎಷ್ಟರ ಮಟ್ಟಿಗೆ ಹೆಲ್ಪ್ಫುಲ್ ಆಗ್ತಾ ಇದೆ ಈ ಬಾರಿ? ನಾವು ತುಂಬಾ ಕಾನ್ಫಿಡೆಂಟ್ ಆಗಿರ್ತೀವಿ. ನಮ್ಮ ನಂಬರ್ಸ್ ವಾಟ್ ಎವರ್ ಇದ್ರಲ್ಲಿ ಬೇಸಿಕಲಿ ಏನಂದ್ರೆ ಎಷ್ಟು ವೆಲಾಸಿಟಿ ಕೊಡಬೇಕು, ಅಂದ್ರೆ ಎಷ್ಟು ವೇಗನ ಕಮ್ಮಿ ಮಾಡಿದ್ರೆ ನಾವು ಇನ್ಸರ್ಟ್ ಮಾಡ್ಬೋದು ಅಂತ ಆ ನಂಬರ್ಸ್ ಏನು ಬರುತ್ತೋ ಅದೆಲ್ಲ ವಿ ವಿಲ್ ಬಿ ವೆರಿ ಕಾನ್ಫಿಡೆಂಟ್. ಆದ್ರೂ ಪ್ರತಿ ಒಂದೂ ಇಟ್ ಈಸ್ ನ್ಯೂ ಓನ್ಲಿ. ಅದು ಸರಿಯಾಗಿ ಟೆಸ್ಟ್ ಮಾಡಿರ್ತಾರೆ, ಸಿಮ್ಯುಲೇಷನ್ಸ್ ಮಾಡಿರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ನಮಗೆ ತುಂಬ ಕಾನ್ಫಿಡೆನ್ಸ್ ಇರುತ್ತೆ ಮುಂಚಿನ ಎಕ್ಸ್ಪೀರಿಯನ್ಸು, ಆಮೇಲೆ ಟೆಸ್ಟಿಂಗ್ ಏನು ಮಾಡ್ತೀವೋ ನಾವು, ಅದರಿಂದ ನಮಗೆ ವಿಲ್ ಹ್ಯಾವ್ ಮೋರ್ ಕಾನ್ಫಿಡೆನ್ಸ್. ಓಕೆ, ಈ ಆರ್ಬಿಟ್ ಮಾಡ್ಯೂಲು ಚಂದ್ರಯಾನ 2ದು 2 ವರ್ಷ ಸೆಲ್ಫ್ ಲೈಫ್. ಇದ್ರ ಬಗ್ಗೆ ನಂಗೆ ತುಂಬಾ ಗೊತ್ತಿಲ್ಲ, ಬಟ್ ಕ್ಯೂರಿಯಾಸಿಟಿ ಅನ್ಸ್ತು ಈ ಅಂಶ, ಅದಕ್ಕೆ ಕೇಳ್ತಾ ಇದ್ದೀನಿ. 2 ವರ್ಷ ಇದ್ದಿದ್ದು 7 ವರ್ಷ ಈಗಲೂ ಕೂಡ ವರ್ಕ್ ಆಗ್ತಾ ಇದೆ ಅಂತ ಹೇಳಿ. ಆರ್ಬಿಟರ್ ಅದು ಆಕ್ಚುಲಿ 2 ವರ್ಷನೇ ಇದ್ದಿದ್ದು, ಬಟ್ ಇಟ್ ಇಸ್ ಡೂಯಿಂಗ್ ವೆರಿ ವೆಲ್. ಅಂಡ್ ಅದೇನಾದ್ರೂ ಬೆನಿಫಿಟ್ ಆಗುತ್ತೆ? ಇಟ್ ಇಸ್ ರಿಲೈಯಿಂಗ್ ಆಲ್ ದಿ, ಈಗ ಇಟ್ ಈಸ್ ಟೇಕಿಂಗ್ ದ ಫೋಟೋಸ್ ಆಫ್ ದಿ ಅರ್ತ್, ಅದರಲ್ಲಿ ಚೇಂಜಸ್ ಏನಾಗ್ತಿದೆ ಇದೆಲ್ಲ ತುಂಬಾನೇ ಹೆಲ್ಪ್ ಮಾಡ್ತಾ ಇದೆ ಆರ್ಬಿಟರ್. ಬಟ್ ಇಟ್ ವಿಲ್ ನೌ ಆಲ್ಸೋ ಸಪೋರ್ಟ್ ದ ಲ್ಯಾಂಡರ್. ಈಗ ಪ್ರೊಪಲ್ಷನ್ ಮಾಡ್ಯೂಲ್ ನ ಸಪೋರ್ಟಿವ್ ಆಗಿರುತ್ತೆ. ಈಗ ಹೋಗ್ತಾ ಇದೆ ಚಂದ್ರಯಾನ 3 ಇದು ಪ್ರೊಪಲ್ಷನ್ ಮಾಡ್ಯೂಲ್ಗೆ ಇಟ್ ಆಕ್ಟ್ಸ್ ಆಸ್ ಎ ಬ್ಯಾಕಪ್ ಅಂಡ್ ಇಟ್ ಆಕ್ಟ್ಸ್ ಆಸ್ ಎ ಸಪೋರ್ಟಿವ್. ಇಟ್ ಸೆಂಡ್ಸ್ ದ ಸಿಗ್ನಲ್ ಫ್ರಮ್ ದಿ ಲ್ಯಾಂಡರ್ ರೋವರ್ ಇಂದ ಪ್ರೊಪಲ್ಷನ್ ಮಾಡ್ಯೂಲ್ ಬಂದು ಇಟ್ ಗೋಸ್ ಟು ಅರ್ತ್. ಆ ಸಿಗ್ನಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ ಅರ್ಥಿಗೆ ಬರುತ್ತೆ. ಸೊ ಈ ಆರ್ಬಿಟರ್ ಮಾಡ್ಯೂಲ್ ಆಲ್ಸೋ ವಿಲ್ ಮೇಕ್ ಎ ಗ್ರೇಟ್ ಹೆಲ್ಪ್ ಒಂದು. ಆಮೇಲೆ ನೀವು ಇನ್ನೊಂದು ಹೇಳಿದ್ರಿ, ಏನೇನು ಆಕ್ಚುಲಿ ಇದು ತಗೊಂಡಿದ್ದಾರೆ, ಚೇಂಜಸ್ ಏನೇನು ಇಂಪ್ರೂವ್ಮೆಂಟ್. ಒಂದು ಲ್ಯಾಂಡರ್ ಲೆಗ್ಸ್, ಅದನ್ನ ಸ್ವಲ್ಪ ರಿಜಿಡ್ ಆಗಿ ಮಾಡಿದ್ದಾರೆ. ಅದು 2 meters per second ವೆಲಾಸಿಟಿ ತಡೀತಿದ್ದನ್ನ ದೇ ಹ್ಯಾವ್ ಇನ್ಕ್ರೀಸ್ ದ ಫ್ಯಾಕ್ಟರ್ ಆಫ್ ಸೇಫ್ಟಿ ಟು 3 meters per second. ಆಮೇಲೆ ಯಾವ ಕಾರಣಕ್ಕೆ ಈ ಬದಲಾವಣೆ ಅಂತ? ಸೊ ಅದು ಇಳಿಬೇಕಾದ್ರೆ ಅದು ಕೂತು ಸಾಫ್ಟ್ ಲ್ಯಾಂಡಿಂಗ್ ಆಗ್ಬೇಕಾದ್ರೆ ಲಾಸ್ಟ್ ಟೈಮ್ ಏನೇನೋ ಪ್ರಾಬ್ಲಮ್ ಇದೆ. ವಿ ಜನರಲೈಸ್ ಆಸ್ ಸಾಫ್ಟ್ವೇರ್ ಗ್ಲಿಚ್ ಅಂತ ಹೇಳ್ತೀವಿ, ಬಟ್ ದೇರ್ ಆರ್ ಮೆನಿ ಅದರ್ ಥಿಂಗ್ಸ್ ದೇ ಹ್ಯಾವ್ ಟೇಕನ್ ಇಟ್. ಇದನ್ನು ಒಂದು ತಗೊಂಡಿದ್ದಾರೆ. ಸೊ ದೇ ಹ್ಯಾವ್ ಇನ್ಕ್ರೀಸ್ ದಟ್ ಇದು ಸ್ಟ್ರಕ್ಚರ್ ಸ್ಟ್ರೆಂತ್ ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತೆ ಏರಿಯಾ ಆಫ್ ಲ್ಯಾಂಡಿಂಗ್ ದೇ ಹ್ಯಾವ್ ಇನ್ಕ್ರೀಸ್ಡ್ by somewhere around 4 kilometer by 2 kilometer. Last time ಬರೇ 500 by 500. Okay. ಆಮೇಲೆ ನೆಕ್ಸ್ಟ್ ಥ್ರಸ್ಟರ್ಸ್ ಬಂದು 5 ಇತ್ತು ಲಾಸ್ಟ್ ಟೈಮ್, ಬಟ್ ನೌ ದೇ ಹ್ಯಾವ್ ರೆಡ್ಯೂಸ್ ಟು 4. ಬಿಕಾಸ್ ಅದೇನಾಗ್ತಿತ್ತು ಅಂದ್ರೆ ಮಧ್ಯದಲ್ಲಿದ್ದ ಥ್ರಸ್ಟರ್ ಅದು ಫೈರಿಂಗ್ ಆದಾಗ ಆ ಡಸ್ಟ್ ಏನಾರು ಮೂನಲ್ಲಿ ಅಟ್ಮಾಸ್ಫಿಯರೇ ಇರಲ್ಲ. ಸೊ ಒಂಚೂರು ಡಸ್ಟ್ ಇದಾದ್ರೂ ಮೇಲೆ ಎದ್ದು ಬಿಡುತ್ತೆ. ಅದೇನಾರ ಸೆನ್ಸರ್ಸ್ ಕವರ್ ಆಗ್ಬಿಡುತ್ತೋ ಆಗಿ ಏನಾರು ಫೇಲ್ಯೂರ್ ಆಯ್ತಾ. ಸೊ ದಟ್ ದೇ ಹ್ಯಾವ್ ರೆಡ್ಯೂಸ್ ಟು 4. ನೀವು ಹೇಳಿದ್ರೆ ಏನೇನು ಚೇಂಜಸ್ ಅಂತ ಐ ಆಮ್ ಟೆಲಿಂಗ್ ಯು ವೆರಿ ಸಿಂಪಲ್. ಆಮೇಲೆ ನೆಕ್ಸ್ಟ್ ರೋವರ್ ಅಲ್ಲಿ ಸ್ವಲ್ಪ ಈ ಸೋಲಾರ್ ಪ್ಯಾನಲ್ ಇನ್ಕ್ರೀಸ್ ಮಾಡಿದ್ದಾರೆ, ಸೊ ದಟ್ ಆ ಸನ್ಲೈಟ್ ಎಳ್ಕೊಳ್ಳೋಕ್ಕೆ ಜಾಸ್ತಿ ಇದಿರುತ್ತೆ. ಸೊ ಆಮೇಲೆ 6 wheels ಇದೆ. ಅಫ್ಕೋರ್ಸ್ ಲಾಸ್ಟ್ ಟೈಮು 6 wheels ಇತ್ತು, ಈ ಸಲಿನೂ 6 wheels ಇದೆ. ಕೊನೆ 2 wheelಲ್ಲಿ ನಮ್ಮ ನ್ಯಾಷನಲ್ ಎಂಬ್ಲಮ್ ಮತ್ತೆ ಇಸ್ರೋ ಸಿಂಬಲ್ ಇದೆ, ಅದು ಇದ್ರ ಮೇಲೆ ಇರೋಕ್ಕೆ. ಅಫ್ಕೋರ್ಸ್ ಲ್ಯಾಂಡರ್ ರೋವರ್ ಅಲ್ಲೇ ಇರುತ್ತೆ 14 ದಿವಸ. ಸರ್ ಹೇಳ್ದಂಗೆ ಡೇ ಲೈಟ್, ಆ ಸನ್ಲೈಟ್ ಡೇ ಲೈಟ್ ಇದ್ದಾಗ ಅದು ಆದಮೇಲೆ ಅದು ಅಲ್ಲೇ ಉಳ್ಕೊಳ್ಳುತ್ತೆ, ಅದು ಅಲ್ಲೇ ಇದ್ಬಿಡುತ್ತೆ, ಅದೇನು ವಾಪಸ್ ಬರೋಲ್ಲ. ಇನ್ಯಾರು ಅಸ್ಟ್ರೋನಾಟ್ ಯಾರು ಹೋದಾಗ ಅದನ್ನು ಏನಾರು ಇದಾಗಿ ತರಬೇಕಷ್ಟೇ. ಸೊ ದೀಸ್ ಆರ್ ಆಲ್ ದ ಚೇಂಜಸ್ ದೇ ಹ್ಯಾವ್ ಮೇಡ್. ಮೇಡಮ್ ಇನ್ನೊಂದು ಹೇಳಬೇಕು ನಾನು, ಆರ್ಬಿಟ್ರ್ ಅದು ಉಪಯೋಗ ಆಗ್ತಾ ಇದೆಯಾ ಅಂತ. ಅದರಲ್ಲಿ ಒಂದು ಆರ್ಬಿಟ್ರ್ ಹೈ ರೆಸಲ್ಯೂಷನ್ ಕ್ಯಾಮರಾ ಅಂತ ಇದೆ. ಅದರದ್ದು ಇಮೇಜ್ ತಗೊಂಡ್ರೆ ಯಾವುದಾದ್ರೂ ಬೋಲ್ಡರ್ಸು ಅದು ಇಟ್ ಕ್ಯಾನ್ ಗಿವ್ ಅಪ್ ಟು 25 centimeter ರೆಸಲ್ಯೂಷನ್. ಅಂದರೆ 25 centimeter ಒಂದು ಸಣ್ಣ ಪಾಯಿಂಟ್ ಥರ ಕಾಣುತ್ತೆ. ಸೊ ದ್ಯಾಟ್ ಇನ್ಫಾರ್ಮೇಷನ್ ಈಸ್ ಯೂಸ್ಡ್ ಟು ವೈಲ್ ಲ್ಯಾಂಡಿಂಗ್. ಅದು ಕೂಡ ನಮಗೆ ಹೆಲ್ಪ್ ಆಗ್ತದೆ. ದಟ್ ವಾಟ್ ಎವರ್ OHRC ಕ್ಯಾಮರಾ ಡೇಟಾ ಇದೆಯಲ್ಲ, ಅದು ಕೂಡ ಚಂದ್ರಯಾನ್ 3ಗೆ ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿ ಕ್ರೇಟರ್ ಇದೆ, ಎಲ್ಲೆಲ್ಲಿ ಬೋಲ್ಡರ್ಸ್ ಇದೆ, ಅದೆಲ್ಲ ಮ್ಯಾಪ್ ಮಾಡಿಕೊಂಡು ದಟ್ ಇನ್ಫಾರ್ಮೇಶನ್ ಆಲ್ಸೋ ಇಸ್ ಯೂಸ್ಡ್. ಮತ್ತು ನಾನು ಓದ್ಬೇಕಾದ್ರೆ ಮತ್ತೊಂದು ಅಂಶ ಗಮನಕ್ಕೆ ಬಂದಿದೆ ಏನಂತಂದ್ರೆ, ಕಳೆದ ಬಾರಿ ಆ ಡಾಟ್ ಥರ ಮಾತ್ರ ಗೊತ್ತಾಗ್ತಾ ಇತ್ತು ಎಲ್ಲಿ ಲ್ಯಾಂಡ್ ಆಗಬೇಕು ಅನ್ನೋದು. ಬಟ್ ಈಗ ಇಂಪ್ರೂವೈಸ್ ಆಗಿದೆ, ಅದು ಎಕ್ಸಾಕ್ಟ್ಲಿ ಎಲ್ಲಿ ಲ್ಯಾಂಡ್ ಆಗಬೇಕು ಅನ್ನೋದ್ರ ಒಂದು ಅಂದಾಜು ಈ 4ನೇ ಪರಿಭ್ರಮಣೆ ಟೈಮಿಗೆನೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ. ಇದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಇನ್ನೊಂದು ಸ್ವಲ್ಪ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಅಂತ ಹೇಳಿ? ಅದೇನೆ ನಮ್ಮದು OHRC ಕ್ಯಾಮ್ರಾ ಇಂದನೇ ನಾವು ಯಾವ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡಿನಲ್ಲಿ ಅದು ಬರುತ್ತೆ. ಸೊ ಆ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಅದೇನು 4 kilometer by 2 kilometer ಅಂತ ಅವ್ರು ಹೇಳಿದ್ರಲ್ಲ,
ಆ ಜಾಗದಲ್ಲಿ ಏನೇನಿದೆ ಅದನ್ನೆಲ್ಲ ಮುಂಚೆನೆ ಇವಾಗ ಮ್ಯಾಪ್ ಮಾಡಿ ಆಗಿದೆ. ಸೊ ಹಾಗಾಗಿ ನಮಗೆ ಅದು ಇಳಿಬೇಕಾದ್ರೆ ನಮಗೆ ಅದು ಕ್ಯಾಮ್ರಾದಿಂದ ಎಲ್ಲ ಗೊತ್ತಾಗತ್ತೆ. ಓಕೆ ಓಕೆ. ಇಲ್ಲಿ ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಒಂದು ರೀತಿ ನಮ್ಮ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಪ್ರಾಕ್ಟೀಸ್ ಸೆಷನ್ ಆಯಿತು. ಚಂದ್ರನ ಮೇಲಿರೋ ರೀತಿಯಲ್ಲೇ ಬಹುತೇಕ ಕ್ರಿಯೇಟ್ ಮಾಡಿ ಇಲ್ಲಿ ಲ್ಯಾಂಡಿಂಗ್ ಆಗೋ ಸಂದರ್ಭದಲ್ಲಿ ಎದುರಾಗಬಹುದಾದ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡಿ ಅದನ್ನ ಅಡ್ರೆಸ್ ಮಾಡಿ ಎಲ್ಲ ನಡೀತು. ಸೊ ಅಲ್ಲಿ ಚಳ್ಳಕೆರೆಯಲ್ಲಿ ನಡೆದ ಈ ಒಂದು ಪ್ರಾಕ್ಟೀಸ್ ಸೆಷನ್ ಎಷ್ಟರ ಮಟ್ಟಿಗೆ ಬೆನಿಫಿಟ್ ಆಗ್ತಾ ಇದೆ? ಅದು ನಿಜಕ್ಕೂ ಬೆನಿಫಿಟ್ ಆಗತ್ತೆ. ಯಾಕೆಂದ್ರೆ ಈಗ ಚಂದ್ರನ ಮೇಲ್ಮೈ ಬೇರೆ ತರ ಇರುತ್ತೆ. ಸೊ ಅದನ್ನ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ, ಸೃಷ್ಟಿ ಮಾಡಿದ್ದಾರೆ. ಅಂದ್ರೆ ಕ್ರೇಟರ್, ದೊಡ್ಡ ಕ್ರೇಟರ್ ಚಂದ್ರನ ಹತ್ರ. ಈಗ ನಾವು ಹೋಗ್ಬೇಕಾದ್ರೆ ಯಾವ ತರ ಕ್ರೇಟರ್ಸ್ ಇದೆ, ಬೋಲ್ಡರ್ಸ್ ಇದೆ, ಅದನ್ನೆಲ್ಲ ಸೃಷ್ಟಿ ಮಾಡಿ ಹೆಲಿಕಾಪ್ಟರ್ನಲ್ಲಿ ಒಂದು ಮಾಡ್ಯೂಲ್ ಇಟ್ಬಿಟ್ಟು ಅದರಲ್ಲಿ ಸೆನ್ಸಾರ್ಸ್ ಎಲ್ಲ ಇಟ್ಬಿಟ್ಟು ಹೌ ದೇ ವಿಲ್ ಬಿಹೇವ್, ಅದು ಹೇಗೆ ಈಗ ಆಲ್ಟಿಮೀಟರ್ ಹೆಂಗೆ ಮೆಷರ್ ಮಾಡತ್ತೆ. ಆಮೇಲೆ ಒಂದು LDV ಸೆನ್ಸಾರ್ ಅಂತಿದೆ, ಅಂದ್ರೆ ಲ್ಯಾಂಡರ್ ಡಾಪ್ಲರ್ ವೆಲಾಸಿಟಿ ಮೀಟರ್ ಅಂತ. ಅದು ವೆಲಾಸಿಟಿ ಕೊಡತ್ತೆ, ಅಂದ್ರೆ ವೇಗನ ಕೊಡತ್ತೆ ಲ್ಯಾಂಡರ್ದು. ಸೊ ಅದು ಆಮೇಲೆ LPDC ಅಂತ ಲ್ಯಾಂಡರ್ ಪೊಸಿಷನ್ ಡಿಟೆಕ್ಷನ್ ಕ್ಯಾಮರಾ ಅಂತ. ಸೊ ಅದೆಲ್ಲ ಸೆನ್ಸಾರ್ಸ್ನೆಲ್ಲ ಟೆಸ್ಟ್ ಮಾಡಿದ್ದಾರೆ. ಸೊ ಅದು ಮಾಡಿರೋದ್ರಿಂದ ಏನಾಗುತ್ತೆ, ನಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ. ಯಾಕೆಂದ್ರೆ ಇದು ನಮ್ಮ ಕಣ್ಣಿಂದ ಕಾಣೋವಂಥದ್ದು ಏನೂ ಇಲ್ಲ ಇದರಲ್ಲಿ. ಓಕೆ. ಸೊ ನಾವು ಮುಂಚೆ ಅದ್ರ ಬಗ್ಗೆ ಏನು ಮಾಹಿತಿ ತಿಳ್ಕೊಂಡಿರ್ತೀವೋ ಅದನ್ನ ತಿಳ್ಕೊಂಡಿರೋದನ್ನ ನಾವು ಉಪಯೋಗಿಸ್ಕೊಂಡು ಈ ಥರ ಟೆಸ್ಟ್ ಮಾಡಿದ್ದೀವಿ. ಅದನ್ನ ಆ್ಯಕ್ಚುಲಾಗಿ ಕೋಲ್ಡ್ ಟೆಸ್ಟ್ ಅಂತ ಕರೀತಾರೆ. ಇನ್ನೂ ಮತ್ತೆ ಮಹೇಂದ್ರಗಿರಿಲಿ ಇನ್ನೊಂದು ಹಾಟ್ ಟೆಸ್ಟ್ ಅಂತ ಮಾಡಿದ್ದಾರೆ. ಅದೇ ಏನು ಪ್ರಪಂಚ ಸಿಸ್ಟಮ್ ಅಂತ ಹೇಳಿದ್ವಲ್ಲ, 4 ಥಸ್ಟರ್ ಇದೆ ಅಂತ ಲ್ಯಾಂಡರಲ್ಲಿ, ಇನ್ಕ್ಲೂಡಿಂಗ್ ಅದನ್ನು ಕೂಡ ಟೆಸ್ಟ್ ಮಾಡಿದ್ದಾರೆ. ಸೊ ಅದು ಕೂಡ ಬೆನಿಫಿಟ್ ಆಗೋ ನಿರೀಕ್ಷೆ ಇದೆ ಖಂಡಿತ ಮೇಡಮ್. ಯಾಕೆಂದ್ರೆ ಈಗ ಸುಮ್ಮನೆ ಏನೋ ಒಂದು ಹಾರಿಸ್ಬಿಟ್ಟು ಇದು ಮಾಡೋಕ್ಕಾಗಲ್ಲ ನಾವು. ಅಲ್ಲಿ ಇಳಿಬೇಕಾದ್ರೆ ಅಲ್ಲಿ ಮೇಲ್ಮೈ ಏನಿದೆ, ಅದರದ್ದು ಕ್ರೇಟರ್ ಇದೆಯಾ ಅಥವಾ ಯಾವ್ದಾದ್ರು ಬೋಲ್ಡರ್ ಇದೆಯಾ, ಅದೆಲ್ಲ ನೋಡ್ಕೋಬೇಕು ನಾವು ಅಲ್ಲಿ ಇಳಿಬೇಕಾದ್ರೆ. ಆಮೇಲೆ ನಾವು ಚೂಸ್ ಮಾಡಿರೋ ಜಾಗದಲ್ಲಿ ಹೆಚ್ಚಿಗೆ ಇರಬಾರ್ದು. ಆಲ್ ದೋಸ್ ಥಿಂಗ್ಸ್ ಹ್ಯಾಸ್ ಬೀನ್ ಸ್ಟಡಿಡ್. ಇಲ್ಲಿ ಕರೆಕ್ಟ್ ಆಗಿ ಆಗ್ಲೇಬೇಕು ಅನ್ನೋದಕ್ಕೆ ಒಂದು ಫಿನಾನ್ಷಿಯಲ್ ಅದು ಪಕ್ಕಕ್ಕಿಟ್ರು ಕೂಡ ಎಷ್ಟು ಮಂದಿಯ ಎಫರ್ಟ್. ಹಾಗೆ ಭಾರತ ಏನೋ ಮಾಡ್ತಿದೆ ಅಂತಂದ್ರೆ ಇಡೀ ವಿಶ್ವ ಗಮನಿಸ್ತಾ ಇರತ್ತೆ ಏನಾಗಿ. ಹಾಗಾಗಿ ಆ ಪ್ರತಿಷ್ಠೆ ಕೂಡ ಸೊ ಚಿಕ್ಕ ಮಿಸ್ಟೇಕು ಆಗದೆ ಇರೋ ರೀತಿಯಲ್ಲಿ ಬಹುತೇಕ ಎಲ್ಲ ಟೇಕನ್ ಕೇರ್ ಅನ್ನೋ ರೈಟ್. ಹಾಗಾಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಪ್ಡೇಟ್ಸ್ ಕೂಡ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ಎಕ್ಸಾಕ್ಟ್ ಪ್ರಕ್ರಿಯೆ ಏನಿದೆ LOI 7ರಿಂದ 7.15 ಒಳಗಡೆ ಆಗ್ಬೇಕು ಅನ್ನೋ ಒಂದು ನಿರೀಕ್ಷೆ ಇತ್ತು. ಬಹುತೇಕ ಆಗದೆ ನೀನು ಕೆಲವೇ ಕ್ಷಣಗಳಲ್ಲಿ ಅದರ ಅಪ್ಡೇಟ್ಸ್ ಕೂಡ ನಿಮ್ವರೆಗೂ ತಲುಪಿಸ್ತಾ ಹೋಗ್ತೀವಿ. ಇನ್ ಬಿಟ್ವೀನ್ ಗುರುಪ್ರಸಾದ್ ಸರ್, ನೀವು ಈ ಗುರುತ್ವಾಕರ್ಷಣೆ ಬಗ್ಗೆ ಹೇಳ್ತಾ ಇದ್ರಿ, ಭೂಮಿ ಹಾಗೆ ಚಂದ್ರನ ನಡುವಿನ ಡಿಫರೆನ್ಸ್ ಬಗ್ಗೆ. ನಾನು ಈ ಜೋಕ್ ಪೇಜ್ಗಳಲ್ಲಿ ನೋಡ್ತಾ ಇದ್ದೆ, ತಕ್ಷಣಕ್ಕೆ ಸಣ್ಣಕ್ಕಾಗಬೇಕಂದ್ರೆ ನೀವು ಇಲ್ಲಿದ್ರಾಗಲ್ಲ, ಚಂದ್ರನ ಮೇಲೆ ಹೋಗಿ ಆಟೋಮೆಟಿಕ್ ಆಗಿ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಅಂತ ಹೇಳಿ. ಜೋಕ್ ಅಪಾರ್ಟ್, ಈ ಗುರುತ್ವಾಕರ್ಷಣೆ ಶಕ್ತಿಯಲ್ಲಿರುವ ವ್ಯತ್ಯಾಸ, ಈಗ ಇಲ್ಲಿಂದ ಲಾಂಚ್ ಮಾಡಿರೋ ಅದೇ ವೆಹಿಕಲ್ ಅಲ್ಲಿ ಹೋಗಿ ಅದಕ್ಕೆ ತಕ್ಕನ ಹಾಗೆ ಬಿಹೇವ್ ಮಾಡಬೇಕು ಅಂದ್ರೆ ಅದರ ಕಂಟ್ರೋಲ್, ಅಂದ್ರೆ ಜುಟ್ಟು ಜನಿವಾರ ಪೂರ್ತಿ ಇಲ್ಲಿ ಕಂಟ್ರೋಲ್ ಮಾಡ್ತಿರೋರ್ ಕೈಲಿದ್ರು ಕೂಡ ಹೌ ಚಾಲೆಂಜಿಂಗ್ ಇಟ್ ಈಸ್ ಅಂತ ಹೇಳಿ. ಖಂಡಿತ ನೋಡಿ, ಮೊದಲನೇದಾಗಿ ಹೇಳ್ತೀನಿ, ನೀವು ಭೂಮಿಯ ಮೇಲೆ, ನೀವು ಅಂದ್ರೆ ಯಾರೇ ಆಗ್ಲಿ, ಒಬ್ಬ ವ್ಯಕ್ತಿ ಭೂಮಿಯ ಮೇಲೆ 100 ಕಿಲೋಗ್ರಾಮ್ ತೂಗಿದ್ರೆ ಚಂದ್ರನ ಮೇಲೆ 16 ಕಿಲೋಗ್ರಾಮ್ ತೂಗ್ತಾರೆ ಅಷ್ಟೇ. ಅಂದ್ರೆ ಅಲ್ಲಿ ಆ ರೀತಿ ಆಗತ್ತೆ. ಯಾಕಂದ್ರೆ ಚಂದ್ರನ ವ್ಯಾಸ ಅಂದ್ರೆ ಡಯಾಮೀಟರ್ ಕಮ್ಮಿ ಇದೆ, ಜೊತೆಗೆ ಅದರಲ್ಲಿ ಇರುವಂತಹ, ನೀವು ವೆಯ್ಟ್ ಅಂತ ಏನ್ ಹೇಳಿದ್ರಿ, ನಾವು ಸ್ಪೇಸ್ ಅಲ್ಲಿ ಮಾಸ್ ಅಂತ ಯೂಸ್ ಮಾಡ್ತೀವಿ, ದ್ರವ್ಯ ರಾಶಿ ಅಂತ ಯೂಸ್ ಮಾಡ್ತೀವಿ, ಅದು ಕಮ್ಮಿ ಇದೆ. ಜೊತೆಗೆ ವ್ಯಾಸ ಅಂದ್ರೆ ಅದರ ವ್ಯಾಪ್ತಿ, ಇವಾಗ ಭೂಮಿ ವ್ಯಾಸ 12,756 ಕಿಲೋಮೀಟರ್ ಆದ್ರೆ ಚಂದ್ರನದು 3,476 ಕಿಲೋಮೀಟರ್, ಕಾಲ್ಭಾಗ. ಹಾಗಾಗಿ ಇವೆರಡರ ಫಲ ಅಂದ್ರೆ ಚಂದ್ರನ ಮೇಲೆ ಗುರುತ್ವಾಕರ್ಷಣೆ ಶಕ್ತಿ ಕಡಿಮೆ, 6ನೇ ಒಂದು ಭಾಗ. ಹಾಗಾಗಿ 16 ಕಿಲೋಮೀಟರ್ ಕ್ಷಮಿಸ್ಬೇಕು 16 kg ತೂಗ್ತಾನೆ ಮನುಷ್ಯ ಒಬ್ಬ ಚಂದ್ರನ ಮೇಲೆ. ಭೂಮಿ ಮೇಲೆ ಅದೇ ಮನುಷ್ಯ 100 kg ತೂಗ್ತಾನೆ. ಸೊ ಹಾಗಾಗಿ ಇದು ಅಲ್ಲಿ ಇರುವಂತಹ ಒಂದು ಪರಿಸ್ಥಿತಿ. ಹಾಗಾಗಿ ಏನಾಗತ್ತೆ ಅಂದ್ರೆ, ನಾವು ಯಾವುದೇ ಒಂದು ಲ್ಯಾಂಡರ್ ಇದೆಯಲ್ಲ, ಅದು ಚಂದ್ರನ ಗುರುತ್ವಾಕರ್ಷಣ ಶಕ್ತಿಯಲ್ಲಿ ಸರಿಯಾಗಿ ಕೆಲಸ ಮಾಡೋಂಗೆ ನಾವು ಅದನ್ನ ನಿರ್ಮಿಸಬೇಕು. ಭೂಮಿಯ ಮೇಲೆ ಕೆಲಸ ಮಾಡೋಂಗೆ ನಿರ್ಮಿಸಿದ್ರೆ ಅದರಿಂದ ಹೆಚ್ಚಾಗಿ ಪ್ರಯೋಜನ ಆಗಲ್ಲ. ಚಂದ್ರನ ಪರಿಸರದಲ್ಲಿ ಅಷ್ಟು ಕಡಿಮೆ ಗುರುತ್ವಾಕರ್ಷಣ ಶಕ್ತಿಯ ಕ್ಷೇತ್ರದಲ್ಲಿ ಯಾವ ರೀತಿ ಅದು ವರ್ತಿಸುತ್ತೆ, ಯಾವ ರೀತಿ ಅದು ಕೆಲಸ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ. ಆ ರೀತಿ ಅದನ್ನ ನಿರ್ಮಿಸ್ಬೇಕು. ಇದು ಒಂದು ಮುಖ್ಯವಾದ ಅಂಶ ಇಲ್ಲಿ. ಆಮೇಲೆ ಮತ್ತೊಂದು ಹೇಳ್ತೀನಿ, ತಾವು ಕೇಳ್ತಾ ಇದ್ರಿ ಇನ್ನೊಂದು, ನಾನು ಕೆಲವು
ಅದಕ್ಕೆ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ಈಗಾಗಲೇ 2 ಸಲ ಮಾಡಿದೀವಿ ನಾವು. ಇವಾಗ ನಾವು ಏನಿದ್ರು ಇವತ್ತು ನಾವು ಲ್ಯಾಂಡರ್ ಬಗ್ಗೆ ಅಂದ್ರೆ ನಮ್ಮ ಇಳಿಯುವ ಕೋಶದ ಬಗ್ಗೆ, ವಿಕ್ರಮ್ ಕೋಶದ ಬಗ್ಗೆ ಇವತ್ತಿನ ಕೆಲಸ ಅಲ್ಲ ಅದು. ಅದಕ್ಕಿನ್ನೂ ಟೈಮ್ ಇದೆ, ಅದಕ್ಕಿನ್ನೂ ವೇಳೆ ಇದೆ, ಸಮಯ ಇದೆ. ಇವತ್ತು ಈ ಲೂನಾರ್ ಆರ್ಬಿಟ್ ಇನ್ಸರ್ಷನ್ ಅಂದ್ರೆ ಚಂದ್ರನ ಸುತ್ತಲಿನ ಒಂದು ಕಕ್ಷೆಗೆ ನಮ್ಮ ಚಂದ್ರಯಾನ 3 ಸೇರಿಸುವ ಕಾರ್ಯ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಕೇಳಿದ್ರೆ ಈಗಾಗಲೇ 2 ಸಲ ಖಂಡಿತ ಮಾಡಿದೀವಿ. ಹೀಗಾಗಿ ದಾಕ್ಷಾಯಿಣಿ ಅವರು ಹೇಳ್ದಂಗೆ ನಮಗೆ ಹೆಚ್ಚಿನ ಕಾನ್ಫಿಡೆನ್ಸ್ ಅಂತ ಏನ್ ಹೇಳ್ತೀವಿ, ಭರವಸೆ ಇದೆ. ಇದಕ್ಕಿಂತ ಮುಖ್ಯವಾಗಿ ಮತ್ತೊಂದು ಹೇಳ್ತೀನಿ, ಟಿವಿ ನೋಡ್ತಾ ಇರೋರು ತಿಳ್ಕೊಬೇಕು. ಇಲ್ಲಿ ಚಂದ್ರ ಇರ್ಲಿ, ಚಂದ್ರ ಭೂಮಿಯಿಂದ 3,84,402 ಕಿಲೋಮೀಟರ್ ದೂರ ಇರ್ಬೋದು. ಮಂಗಳ ಗ್ರಹ ಇಲ್ಲಿಂದ ಭೂಮಿಯಿಂದ ಕಡಿಮೆ ಅಂದ್ರೂ 5.5 ಕೋಟಿ ಕಿಲೋಮೀಟರ್ ದೂರದಲ್ಲಿ, 5.5 6 ಕೋಟಿ ಕಿಲೋಮೀಟರ್ ದೂರ. ಅಲ್ಲಿಗೆ ಹೋಗ್ತಾನೆ ಒಂದು ವಕ್ರಪಥದಲ್ಲಿ ಸೂರ್ಯನ ಸುತ್ತ ಸಾಗಿ 10 ತಿಂಗಳುಗಳಲ್ಲಿ ನಾವು ಸಾಗ್ಬಿಟ್ಟು ಅಲ್ಲಿ ಮಂಗಳ ಗ್ರಹದ ಸುತ್ತಲೇನೆ ನಮ್ಮ ಮಂಗಳಯಾನ ನೌಕೆನ ಕಕ್ಷೆಗೆ ಸೇರಿಸಿದ್ವಿ. ಅದ್ರ ಮುಂದೆ ಇದು ಅಂತಹ ದೊಡ್ಡ ಕೆಲಸ ಏನಲ್ಲ. ಆದ್ರೆ ಪ್ರತಿಯೊಂದು ಕೆಲಸನೂ ಅಂತರಿಕ್ಷದಲ್ಲಿ ಬಹಳ 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 ಮುಖ್ಯವಾದ. ಯಾಕಂದ್ರೆ ಒಂದೇ ಬಾರಿ ಅವಕಾಶ ನಿಮ್ಗೆ ಈ ರೀತಿ ದಕ್ಷವಾಗಿ ಕೆಲಸ ಮಾಡೋದಕ್ಕೆ ಇರೋದು. ಹಾಗಾಗಿ ಇವತ್ತಿನ ದೃಷ್ಟಿಯಿಂದ ನಮಗೆ ಬೇಕಾಗಿರೋದು ಚಂದ್ರನ ಕಕ್ಷೆಗೆ, ಸರಿಯಾದ ಕಕ್ಷೆಗೆ ಅಂದ್ರೆ ದಾಕ್ಷಾಯಿಣಿ ಅವರು ಹೇಳ್ದಂಗೆ ಒಂದು ಕಡೆ 18,000 ಕಿಲೋಮೀಟರ್ ಎತ್ತರ ಚಂದ್ರನ ಮೇಲ್ಮೈಯಿಂದ, ಮತ್ತೊಂದು ಕಡೆ ಸುಮಾರು 200 ಕಿಲೋಮೀಟರ್ ಎತ್ತರ ಇರುವಂತಹ ಒಂದು ಕೋಳಿ ಮೊಟ್ಟೆಯಾಕಾರದ ಕಕ್ಷೆಗೆ ಅದನ್ನ ಸೇರಿಸುವಂತಹ ಗುರುತರವಾದ ಜವಾಬ್ದಾರಿ ನಮ್ಮ ನೋದನ ಕೋಶದ ಹಿಂದಿರುವ ರಾಕೆಟ್ ಯಂತ್ರದ ಮೇಲೆ ಬಿದ್ದಿದೆ. ಆ ಕೆಲಸನ ನಮ್ಮ ವಿಜ್ಞಾನಿಗಳು, ಈಗಾಗಲೇ ಸಾಕಷ್ಟು ಅನುಭವ ಇರುವಂತಹ ನಮ್ಮ ಇಸ್ರೋ ವಿಜ್ಞಾನಿಗಳು ಖಂಡಿತ ಇದನ್ನ ಚೆನ್ನಾಗಿ ನೆರವೇರಿಸ್ತಾರೆ ಅನ್ನೋ ಭರವಸೆನ ನಾವು ಇಟ್ಕೋಬಹುದು. ರೈಟ್ ಸರ್ ಬರ್ತೀನಿ ಸರ್. ಇನ್ನು ಈ ಒಂದೊಂದು ಕಮಾಂಡ್ ಕೂಡ ಇಲ್ಲಿಂದ ಪಾಸ್ ಆಗೋದು ಇಷ್ಟು ದಿನ ಕೂಡ ಮುಖ್ಯವೇ, ಇನ್ಮೇಲೆ ಇನ್ನೊಂದಷ್ಟು ಕಾಂಪ್ಲಿಕೇಟೆಡ್ ಹಾಗೆ ಅಷ್ಟೇನೆ ಇಂಪಾರ್ಟೆಂಟ್ ಆಗುತ್ತಾ ಅಂತ ಹೇಳಿ, ಒಂದು ಸ್ಮಾಲ್ ಮಿಸ್ ಕಮಾಂಡ್ ಕೂಡ ಇಡೀ ಮಿಷನ್ ಫೇಲ್ಯೂರ್ ಕಾರಣ ಆಗ್ಬಿಡಬಹುದು ಅಂತ ಹೇಳಿ ನಾವು ಇತ್ತೀಚೆಗೆ ಇಂಟರ್ನೆಟ್ ನಲ್ಲಿ ಸೆನ್ಸೇಷನ್ ಆಗೋಯ್ತು. ವಾಯೇಜರ್ 2 45 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇತ್ತು, ಒಂದು ಸ್ಮಾಲ್ ರಾಂಗ್ ಕಮಾಂಡ್ ಲಾಸ್ ದ ಕಂಟ್ರೋಲ್ ಅನ್ನೋ ಥರದಲ್ಲಿ ನಾಸಾ ಅದು ವಾಪಸ್ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಸೆಕೆಂಡ್ ಥಾಟ್ ಅದು, ಇಲ್ಲಿ ಕಮಾಂಡ್ಗಳು ಇಲ್ಲಿಂದ ನಿರ್ವಹಣೆ ಮಾಡೋದು ಎಷ್ಟು ಕಾಂಪ್ಲಿಕೇಟೆಡ್ ಇರುತ್ತೆ, ಹಾಗೆ ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿ. ಪ್ರಾಬಬ್ಲಿ ಅದು ಮೇಡಮ್ ಚೆನ್ನಾಗಿ ಹೇಳ್ತಾರೆ. ಬಿಕಾಸ್ ಇಸ್ಟ್ರಾಕ್ ಸ್ಟಾರ್ಟ್ಸ್ ಡೂಯಿಂಗ್ ದ ಕಮಾಂಡಿಂಗ್. ಅವ್ರು ಕಮಾಂಡ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಆಲ್ ದಿ ಇನ್ಫಾರ್ಮೇಶನ್ ಬರೀ ಇಸ್ರೋಗೆ ಮಾತ್ರ ಬರ್ತಾ ಇರಲ್ಲ, ಎಲ್ಲ ಕಂಟ್ರಿಗಳು ಕೋಆರ್ಡಿನೇಟ್ ಮಾಡ್ತಾ ಇರ್ತಾರೆ. ಈ ಕಡೆ ಇಸಾ ಮಾಡ್ತಾರೆ, ನಾಸಾ ಅವ್ರು ಕೊಡ್ತಾರೆ. ಬಿಕಾಸ್ ಆಸ್ ಇಟ್ ಮೂವ್ಸ್ each one catch ಮಾಡ್ತಾ they all collect and put the data to this, so it keeps on sharing the data. Command is very important, but ಎಷ್ಟು importance of command ಅಂದ್ರೆ because they have done hands on experience. ನನಗೆ hands on experience ಇಲ್ಲ about the command. She may give you more insight about the ಏನಾಗುತ್ತೆ ಅಂದ್ರೆ ಅದು ಇದಕ್ಕೆ ಸುಮಾರು ಜನ ಕೆಲಸ ಮಾಡಿರ್ತಾರೆ. ಸೊ ಇದಕ್ಕೆ ಏನೇನು ಕಮಾಂಡ್ಸ್ ಬೇಕು, ಪ್ರೊಪಲ್ಷನ್ ಸಿಸ್ಟಮು ಯಾವಾಗ ಆಕ್ಟಿವೇಟ್ ಮಾಡಬೇಕು, ಆಮೇಲೆ ಎಷ್ಟು ಡ್ಯೂರೇಷನ್ ಫೈರ್ ಮಾಡಬೇಕು, ಎಷ್ಟು ವೆಲಾಸಿಟಿ ಕೊಡಬೇಕು, ಸೊ ಅದನ್ನೆಲ್ಲ ಮುಂಚೆನೇ ಒಂದು ಆಟೋಮೇಷನ್ ಥರ ಅದು ಸ್ಯಾಟಲೈಟಲ್ಲಿ ಎಲ್ಲನೂ ಸೀಕ್ವೆನ್ಸಿಂಗ್ ಎಲ್ಲ ಮಾಡಿ ಇಟ್ಟಿರ್ತಾರೆ. ಸೊ ಆಮೇಲೆ ಭೂಮಿಯಿಂದ ಕಮಾಂಡ್ ಕಳಿಸೋದು ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ. ಬಟ್ ಏನಂದರೆ ಪ್ರತಿಯೊಂದು ಕಮಾಂಡ್ ಕಳಿಸ್ಬೇಕಾದ್ರೂ ಅದು ನಮ್ಮದು ಪೇಜ್ ಡಿಸ್ಪ್ಲೇ ಅಂತ ಇರುತ್ತೆ. ನೀವು ಟಿ ವಿನಲ್ಲಿ ಏನು ಈ ಥರ ಬರ್ತಾ ಇದೆಯೋ ಆ ಥರ ಯಾವ ಕಮಾಂಡ್ ಹೋಗುತ್ತೆ, ಅದು ಹೋದ್ಮೇಲೆ ಅದನ್ನು ಮತ್ತೆ ಕೆಳಗಡೆ ತೊಗೊಂಬಂದು ಅದನ್ನು ವೆರಿಫೈ ಮಾಡ್ತಾರೆ, ಆ ಕಮಾಂಡ್ ಹೋಗಿರೋ ಸರಿ ಇದೆಯೋ ಇಲ್ಲೋ ಅಂತ. ಯಾಕೆಂದರೆ ಸುಮ್ಮನೆ ಒಂದು ಕಮಾಂಡ್ ಕಳಿಸ್ಬಿಟ್ರೆ ಆಗೋದಿಲ್ಲ, ಅದು ಸರಿಯಾದ ಅಲ್ಲಿ ಸರಿಯಾಗಿ ರೀಚ್ ಆಗಿದೆಯಾ ಅಂತ ನೋಡಬೇಕು. ಅದನ್ನು ಮತ್ತೆ ಭೂಮಿ ಮೇಲೆ ಅದನ್ನು ತರಿಸ್ಕೊಂಡು ನಾವು ಅದನ್ನು ಚೆಕ್ ಮಾಡ್ತೀವಿ. ಅದನ್ನು ಟೆಲಿಮೆಟ್ರಿ ಪೇಜ್ ಅಂತ ಇರುತ್ತೆ, ಅದ್ರಲ್ಲಿ ಬರುತ್ತೆ, ಅದು ಇಲ್ಲಿ ಡಿಸ್ಪ್ಲೇ ಬರುತ್ತಲ್ಲ, ಹಾಗೆ ಪ್ರತಿಯೊಂದನ್ನು ಚೆಕ್ ಮಾಡೋದು. ಆಮೇಲೆ ಇನ್ನೊಂದು ಅದನ್ನು ಇಸ್ಟ್ರಾಕ್ ಕಂಟ್ರೋಲ್ ಸೆಂಟರ್, ಅದು ಟ್ರ್ಯಾಕಿಂಗ್ ಸೆಂಟರ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಅಂತ, ಅಲ್ಲಿಂದನೇ ಕಮಾಂಡ್ಸ್ ಕಳಿಸೋದು. ಸೊ ಇಲ್ಲಿ ಒಬ್ಬರು ಮಿಷನ್ ಡೈರೆಕ್ಟರ್ ಅಂತ ಇರ್ತಾರೆ, ಸೊ ಅವರಿಗೆಲ್ಲ ಅಸಿಸ್ಟ್ ಮಾಡೋಕ್ಕೆ ಜನ ಇರ್ತಾರೆ. ಕಮಾಂಡ್ಸ್ನ ಇನ್ನೊಬ್ರಿಗೆ ಜನ್ರೇಟ್ ಮಾಡ್ತಾರೆ. ಅದು ಈಗ ಏನಂದರೆ ನಿಮ್ಗೆ ಅರ್ಥ ಆಗೋ, ನಾನು ಏನೇ ಹೇಳಿದೆ 272 ಮೀಟ್ರ್ ಪರ್ ಸೆಕೆಂಡ್ ವೆಲಾಸಿಟಿ ರೆಡ್ಯೂಸ್ ಮಾಡಬೇಕು. ಬಟ್ ಸ್ಪೇಸ್ ಕ್ರಾಫ್ಟಿಗೆ ಅದು 272 ಅಂದರೆ ಅರ್ಥ ಆಗೋದಿಲ್ಲ, ಅದಕ್ಕೆ ಅದು ಬಿಟ್ಸಲ್ಲಿರುತ್ತೆ. ಅದನ್ನು ಕನ್ವರ್ಟ್ ಮಾಡ್ತಾರೆ, ಒಂದು ಗ್ರೂಪ್ನವರು ಕನ್ವರ್ಟ್ ಮಾಡಿ ಆಮೇಲೆ ಅದನ್ನು ಹ್ಯಾಂಡಲ್ ಮೂಲಕ ಕಳಿಸ್ತಾರೆ. ಕಳಿಸಿದ ಮೇಲೆ ಮತ್ತೆ ಇದನ್ನೆಲ್ಲ ಮುಂಚೆನೇ ಎಕ್ಸಸೈಸ್ ಮಾಡಿರ್ತಾರೆ, ಮತ್ತೆ ಅದನ್ನು ಗ್ರೌಂಡಿಗೆ ತರಿಸ್ಕೊಂಡು ವೆರಿಫೈ ಮಾಡ್ತಾರೆ. ಅದೆಲ್ಲ ಸರಿಯಾಗಿದೆ ಅಂತ ಗೊತ್ತಾದ್ಮೇಲೆ ಒಂದು ಇನಿಷಿಯಲೈಸೇಷನ್ ಕಮಾಂಡ್ ಕೊಡ್ತಾರೆ ಆ ಥರ. ಆಮೇಲೆ ಇನ್ನೊಂದು ಅವ್ರು ಹೇಳ್ದಂಗೆ
ಅದು ನಾಟ್ ಓನ್ಲಿ ಇಸ್ಟ್ರಾಕ್, ಬೇರೆ ಸ್ಟೇಷನ್, ಬೇರೆ ದೇಶದ ಸ್ಟೇಷನ್ಸ್. ಇದು ಬೆಂಗಳೂರಲ್ಲೇ ಮಾನಿಟರ್ ಆಗ್ತಿದೆ. ಹೌದು ಹೌದು ಹೌದು, ಬೆಂಗಳೂರಲ್ಲೇ ಇಸ್ಟ್ರಾಕ್, ಇಸ್ರೋ ಟೆಲಿಮೆಟ್ರಿ ಆ್ಯಂಡ್ ಟ್ರ್ಯಾಕಿಂಗ್ ಸೆಂಟರ್ ಅಂತ ಇದೆ, ಅಲ್ಲಿಂದನೇ ಆಗುತ್ತೆ. ಸೊ ಬೇರೆ ದೇಶದ್ದು ಸ್ಟೇಷನ್ಸ್ ನಾವು ಯೂಸ್ ಮಾಡಿಕೊಂಡು ಅದು ಎಲ್ಲಿದೆ ಅಂತ ಕಂಡುಹಿಡ್ಕೋತೀವಿ ಎಕ್ಸಾಕ್ಟಾಗಿ. ಅದಕ್ಕೆ ನಾನು ಹೇಳಿದ್ನಲ್ಲ ಆರ್ಬಿಟ್ ಡಿಟರ್ಮಿನೇಷನ್ ಅಂತ, ಅಂದರೆ ಅದು ಆ ಪಥದಲ್ಲಿ ಎಲ್ಲಿದೆ ಅಂತ ತಿಳ್ಕೊಬೇಕು, ಯಾಕೆಂದರೆ ಅದು ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದು ಎಲ್ಲಿದೆ ಅಂತ ತಿಳ್ಕೊತೀವಿ ನಾವು. ಕಮಾಂಡ್ ಮಾತ್ರ ಪಕ್ಕ ವೆರಿಫೈ ಮಾಡೇ ಕಳಿಸೋದು. ಸರಿ, ಅಲ್ಲಿ ಮತ್ತೊಂದು ಕ್ಯೂರಿಯಾಸಿಟಿ ಬರುತ್ತೆ, ಹ್ಯೂಮನ್ ಎರರೋ ಅಥವಾ ಏನೋ ಒಂದು ಗ್ಲಿಚಸ್ ಆಯಿತು, ಸ್ಮಾಲ್ ಏನಾದರೂ ಮಿಸ್ಟೇಕ್ ಆದರೆ ರೀಕರೆಕ್ಟ್ ಮಾಡ್ಲಿಕ್ಕೆ ಆಪ್ಷನ್ ಇರುತ್ತಾ ಅಂತ ಹೇಳಿ. ಯಾಕಂದ್ರೆ ಇಷ್ಟು ಎಫರ್ಟು, ಇಷ್ಟು ಜನರ ನಿರೀಕ್ಷೆಗಳು, ನಾನು ಆಗ್ಲೇ ಹೇಳ್ದಾಗೆ ಫಿನಾನ್ಸು ಎಲ್ಲವನ್ನ ಇನ್ಕ್ಲೂಡ್ ಮಾಡ್ಕೊಂಡಿರೋದ್ರಿಂದ ಸೆಕೆಂಡ್ ಆಲ್ಟರ್ನೇಟ್ ಅಂತ ಹೇಳಿ ಏನಾದರೂ ಪ್ಲಾನಿಂಗ್ ರೆಡೆನ್ಸಿ ಅಂತ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಈಗ ಒಂದು ಕಾರಲ್ಲಿ ಹೋಗ್ಬೇಕಾದ್ರೆ ಸ್ಟೆಪ್ನಿ ಅಂತ ಒಂದು ಇಟ್ಕೊಂಡಿರ್ತೀವಿ ಅಷ್ಟೇ, ನಾಟ್ ಹೋಲ್ ಕಾರೇ ತಗೊಂಡೋಗಕ್ಕಾಗಲ್ಲ ಹಿಂದೆ. ದೇ ವುಡ್ ಹ್ಯಾವ್ ಕೆಪ್ಟ್ some safeties wherever critical portions are there. Okay. ಇಲ್ಲೇ ಒಂದು ಆಡ್ ಮಾಡ್ತೀನಿ. ಇಲ್ಲೇ ನಾನು ಇದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಇವತ್ತು ನೀವು ಇಸ್ಟ್ರಾಕ್ ನಲ್ಲಿ ಅಂದ್ರೆ ನಮ್ಮ ಪೀಣ್ಯದಲ್ಲಿ ಇರುವಂತಹ ನಿಯಂತ್ರಣ ಕೇಂದ್ರ ಏನಿದೆ ಅಲ್ಲಿ ಹೋಗಿ ನೋಡಿದ್ರೆ ಯಾವ್ದೋ ಜೇಮ್ಸ್ ಬಾಂಡ್ ಫಿಲಂ ನಲ್ಲಿ ಇದ್ದಂಗೆ ಒಂದು ಚಲನಚಿತ್ರದಲ್ಲಿ ಇದ್ದಂಗೆ ಅನ್ಸುತ್ತೆ. ಆ ರೀತಿ ನೀವು ನೋಡಿರ್ಬೋದು, ಎಷ್ಟೋ ಜೇಮ್ಸ್ ಬಾಂಡ್ ಚಲನಚಿತ್ರಗಳಲ್ಲಿ ಉಪಗ್ರಹ ಉಡಾವಣೆ ಅದನ್ನೆಲ್ಲ ತುಂಬಾ ಚೆನ್ನಾಗಿ ತೋರಿಸಿರ್ತಾರೆ. ಅಂದ್ರೆ ಅದನ್ನ ರೀಕ್ರಿಯೇಟ್ ಮಾಡಿರ್ತಾರೆ ಅಂತ ಕೃತಕವಾಗಿ ಸೃಷ್ಟಿಸಿರ್ತಾರೆ. ಆದ್ರೆ ಅಷ್ಟು ಚೆನ್ನಾಗಿ ನಡೀತಾ ಇದೆ ಇವತ್ತು. ಆಮೇಲೆ ಎಲ್ಲಾ ದೇಶಗಳು ಅದನ್ನ ನಮ್ಮ ಏನು ಮಾಹಿತಿ ಬರುತ್ತಲ್ಲ ಅದನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ನಾವು ಯಾವ ಒಂದು ಒಪ್ಪಂದ ಮಾಡ್ಕೊಂಡಿರ್ತೀವೋ ನಾಸಾ ಈಸಾ ಇಂಥ ಕಡೆ ಅಲ್ಲಿ ಮಾತ್ರ ಸಾಧ್ಯ. ಆಮೇಲೆ ಇನ್ನೊಂದೇ ಒಂದು ಹೇಳ್ಬೇಕು ಅಂದ್ರೆ ಸೇಫ್ಟಿ ಬಗ್ಗೆ ನೀವು ಹೇಳಿದ್ರಿ, ಸುರಕ್ಷತೆ ಬಗ್ಗೆ. ನೋಡಿ, ಮೊದಲು ನಾವು ಕಮಾಂಡ್ಸ್ ಅಂತ ಏನ್ ಹೇಳ್ತೀವಿ, ಆಜ್ಞೆಗಳು, ಅದಕ್ಕೆ ನೀನ್ ಇಂಥ ಕೆಲಸ ಮಾಡು, ಒಂದಾದ್ಮೇಲೆ ಇನ್ನೊಂದು ಕೆಲಸ ಮಾಡೋ ಹತ್ರ 50 ಕೆಲಸ ಇರ್ಬೋದು. ಮಾಡು ಅಂದಾಗ ಮೊದಲನೇದಾಗಿ ಏನ್ ಮಾಡ್ತೀವಿ, ಮೊದಲನೇದಾಗೇನೆ ಭೂಮಿ ಮೇಲೆ ಇದು ಕರೆಕ್ಟ್ ಆಗಿದ್ಯಾ, ಇದು ಸರಿಯಾಗಿದ್ಯಾ ಅಂತ ಇದನ್ನ ಪರಿಶೀಲಿಸಿ ಅದಕ್ಕೆ ಅದರ ಮೆದುಳಿಗೆ ಕಳಿಸಿ, ಆ ಮೆದುಳಿನಲ್ಲಿ ಏನ್ ರೆಕಾರ್ಡ್ ಮಾಡ್ಕೊಂಡಿದ್ಯಾ ಓದಪ್ಪ ಅಂತ ಹೇಳಿ ಆ ಓದಿರೋದನ್ನು ಪುನಃ ಚೆಕ್ ಮಾಡ್ತಿರ್ತೀವಿ. ಆ ಮೆದುಳಿನಲ್ಲಿ ಇರೋದನ್ನು ಆ ಚಂದ್ರಯಾನ 3 ನೌಕೆ ಇದೆಯಲ್ಲ, ಅದ್ರ ಮೆದುಳಿನಲ್ಲಿ ಏನಿದೆ ಅನ್ನೋದು ಅದ್ ನಮ್ಗೆ ಹೇಳುತ್ತೆ. ನೋಡು, ನಾನು ಈ ತರ ನೀನ್ ಕಳ್ಸಿದ್ದನ್ನ ಈ ರೀತಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಆಜ್ಞೆಗಳನ್ನ ಅಂತ. ಅದು ಸರಿ ಇದೆಯಾ ಅಂತ ಅನ್ನೂ ಪರಿಶೀಲಿಸಿ ಆಮೇಲೆ ಅದರ ಕೆಲಸಗಳು ನಡೆಯೋದಕ್ಕೆ ಪ್ರಾರಂಭ ಆಗ್ತದೆ. ಹೀಗಾಗಿ ಸಾಕಷ್ಟು ಸುರಕ್ಷತಾ ಕಾರ್ಯಕ್ರಮಗಳು ಇದೆ. ಆಮೇಲೆ ಇಷ್ಟೆಲ್ಲ ಕಾಂಪ್ಲಿಕೇಶನ್ ಇರೋದಕ್ಕೆ ರಾಕೆಟ್ ಸೈನ್ಸ್ ಅಂತ ಹೇಳೋದು, ಎಲ್ಲರಿಗೂ ಆಗೋದಿಲ್ಲ ಅಂತ. ಅದಕ್ಕೆ ಇಟ್ ಈಸ್ ನಾಟ್ ರಾಕೆಟ್ ಸೈನ್ಸ್ ಅಂತ ಹೇಳೋದು. ಆದ್ರೆ ಈ ಅವಕಾಶ ಕಳ್ಕೊಂಡ್ರೆ ಬೇರೊಂದು ಅವಕಾಶ ಸಿಗಬಹುದೇನೋ, ಆದರೆ ಅದು ಇಷ್ಟು ದಕ್ಷವಾಗಿ ನಾವು ಈ ಕೆಲಸವನ್ನ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಖಂಡಿತ ಎಲ್ಲಾ ಬಗೆಯ ಎಚ್ಚರಿಕಾ ಕ್ರಮಗಳನ್ನು ನಮ್ಮ ಇಸ್ರೋ ವಿಜ್ಞಾನಿಗಳು ತಗೊಂಡಿದ್ದಾರೆ ಅಂತ ನನಗೆ ಖಂಡಿತ ಖಾತ್ರಿ ಇದೆ. ಒಂದು ಕಾಲದಲ್ಲಿ, ಇವಾಗ ನಾನು ಒಬ್ಬ ಇಂಡಿಪೆಂಡೆಂಟ್ ಅಷ್ಟೇ, ನಾನು ಇಸ್ರೋಗೆ ನನಗೆ ಯಾವುದೇ ನೇರವಾದ ಸಂಬಂಧ ಇಲ್ಲ. ಆದರೆ ಈ ಸಂಸ್ಥೆನಲ್ಲಿ ಎಷ್ಟು ಕ್ರಮಬದ್ಧವಾಗಿ ಕಾರ್ಯ ನಡೆಯುತ್ತೆ ಅಂತ ನನಗೆ ಗೊತ್ತಿದೆ. ಹೀಗಾಗಿ ಎಲ್ಲಾ ತರದ ಮುಂಜಾಗ್ರತೆನೂ ನಮ್ಮ ವಿಜ್ಞಾನಿಗಳು, ಭಾರತೀಯ ವಿಜ್ಞಾನಿಗಳು, ಇಸ್ರೋ ವಿಜ್ಞಾನಿಗಳು ತಗೊಂಡಿದ್ದಾರೆ ಅನ್ನೋ ಭರವಸೆ ನನಗಿದೆ. ರೈಟ್, ಅದೇ ಭರವಸೆ, ನಿರೀಕ್ಷೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಚಂದ್ರನ ಆ ಕಕ್ಷೆಯನ್ನ ತಲುಪುವ ಪ್ರಕ್ರಿಯೆ ಅದೇನಾಗ್ತಾ ಇದೆ ಅದರ ಅಪ್ಡೇಟ್ಸ್ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಹಾಗೆ ಈ ಲ್ಯಾಂಡಿಂಗ್ ಪ್ರಕ್ರಿಯೆ ಬಗ್ಗೆನೇ ಬಹಳಷ್ಟು ಕ್ಯೂರಿಯಾಸಿಟಿ ಇರೋದು. ಈಗ 2 ಎಲ್ಗಳನ್ನ ಮುಗಿಸಿ 3ನೇ ಎಲ್ನತ್ತ ಆ ಒಂದು ಪ್ರಾಸೆಸ್ ಕೂಡ ಶುರುವಾಗುತ್ತೆ. ಅಲ್ಲಿರುವ ವಿಶೇಷತೆ, ಅದರ ಪ್ರಾಮುಖ್ಯತೆ, ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನ ಮಾಡೋಣ ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್ ಮ್ಯಾಮ್. ಈಗ ಎಲ್ಲವೂ ಕೂಡ ಕರೆಕ್ಟಾಗಿ ಮಾನಿಟರ್ ಮಾಡಿದ್ರೂ ಕೂಡ ಆ ಪರ್ಟಿಕ್ಯುಲರ್ ಮೊಮೆಂಟ್ಗಳಲ್ಲಿ ಈ 3 ಎಲ್ಗಳನ್ನೇ ತಗೊಳ್ಳೋಣ. ಇವತ್ತಾಗ್ತಾ ಇರುವ ಈ ಚಂದ್ರನ ಕಕ್ಷೆಗೆ ಸೇರಿಸುವ ಪ್ರಕ್ರಿಯೆಯ ಕ್ಷಣ ಇರ್ಬೋದು, ನಿಮ್ಮ ಕಮಾಂಡ್ ಸೆಂಟರ್ನಲ್ಲಿ ಹೇಗಿರುತ್ತೆ ಅಂತ ಹೇಳಿ ನಿಮ್ಗಳ ಕುತೂಹಲ, ಹಾಗೆ ಏನಾಗ್ತಿದೆ ಅನ್ನೋ ನೋಡುವ ಒಂದು ಆತಂಕನ ಹೇಗಿರುತ್ತೆ ಅಂತ ಹೇಳಿ ಒಟ್ಟಾರೆ ನೋಡಿ. ಕಮಾಂಡ್ ಸೆಂಟರ್ನಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ. ಓಕೆ ಓಕೆ, ಈವನ್ ಇದನ್ನ ನಾವು ಮುಂಚೆನೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ, ಮಾರ್ಸ್ ಆರ್ಬಿಟರ್ ಮಿಷನಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಒಂದು 100 ಜನ ಇದ್ರೂ ಯಾರು ಹೇಳೋದೇ ಬೇಡ, ಅಷ್ಟು ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ. ಆಮೇಲೆ ಎಲ್ಲರೂ ಅವ್ರವ್ರ ಪೇಜ್ ನೋಡ್ತಾ ಇರ್ತಾರೆ. ನಾನು ಹೇಳಿದ್ನಲ್ಲ, ಸ್ಯಾಟಲೈಟಲ್ಲಿ ಈಗ ನಮ್ಮ ದೇಹದಲ್ಲಿ ಹೆಂಗೆ ಬೇರೆ ಬೇರೆ ಅಂಗಾಂಗಗಳಿದಾವೋ ಅದರಲ್ಲಿ ಸಬ್ ಸಿಸ್ಟಮ್ ಅಂತ ಹೇಳ್ತೀವಿ, ಆ ಥರ ಬೇರೆ ಬೇರೆ ಸಬ್ ಸಿಸ್ಟಮ್ಸ್ ಇರುತ್ತೆ ಒಂದು ಸ್ಯಾಟಲೈಟ್ ಅಂದರೆ. ಸೊ ಆ ಪರ್ಟಿಕ್ಯುಲರ್ ಸಬ್ ಸಿಸ್ಟಮ್ನ ಡಿಸೈನರ್ ಇರ್ತಾರಲ್ಲ, ಅವ್ರವ್ರ ಪ್ಯಾರಾಮೀಟರ್ಸ್ ಎಲ್ಲ ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ಇದು ಸರಿ ಇದೆಯಾ ಇಲ್ವಾ ಅಂತ ಮಾನಿಟರ್ ಮಾಡ್ತಾರೆ. ಏನಾದರೂ ಅದರಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ದೇ ವಿಲ್ ರಿಪೋರ್ಟ್ ಟು MD ಆ್ಯಂಡ್ MD ಆ್ಯಂಡ್ ಸಬ್ ಸಿಸ್ಟಮ್ ಡಿಸೈನರ್ ದೇ ವಿಲ್ ಟೇಕ್ ದ ಡಿಸಿಷನ್ ವಾಟ್ ಟು ಡೂ
ನೆಕ್ಸ್ಟ್ ವೆದರ್ ಇಟ್ ಈಸ್ ಲಿವಬಲ್ ಆರ್ ಎನಿ ಕಮಾಂಡ್ ಫರ್ದರ್ ಕಮಾಂಡ್ ವಿ ಹ್ಯಾವ್ ಟು ಗಿವ್ ಓಕೆ ಆ ಥರ. ಸೊ ಇಟ್ ವಿಲ್ ಬಿ ಕಂಟಿನ್ಯೂಸ್ಲಿ ಮಾನಿಟರ್ಡ್. ಸೊ ಆದ್ರೂ ಕೂಡ ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ ಅಂತ. ಖಂಡಿತ ಮೇಡಮ್, ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ. ಸರಿ. ಇದನ್ನ ನಾವು ಮಾರ್ಸ್ ಆರ್ಬಿಟರ್ ಮಿಷನ್ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. VIPs ಕೂಡ ಇದ್ರು, ಇನ್ಕ್ಲೂಡಿಂಗ್ ಅವರ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್. ಆದ್ರೂ ಕೂಡ ಒಂದು ಸ್ವಲ್ಪನೂ ಶಬ್ದ ಇರಲಿಲ್ಲ ನೋಡಿ, ನಿಶ್ಶಬ್ದ. ಒಂದು ಹಾಫ್ ಆನ್ ಅವರ್ವರೆಗೂ ಹಾಗೇನೆ ಇತ್ತು, ಹಾಗೆ ಇರತ್ತೆ. ವೆರಿ ನೈಸ್. ಗುರುಪ್ರಸಾದ್ ಸರ್, ಮತ್ತೊಂದು ನೀವಾಗಲೇ ಜೇಮ್ಸ್ ಬಾಂಡ್ ಮೂವಿಗಳನ್ನ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ರಿ, ಕಮಾಂಡ್ ಸೆಂಟರ್ಗಳಲ್ಲಿರುವ ಡಿಸ್ಪ್ಲೇ ಸ್ಕ್ರೀನ್ಗಳು ಅಂತೇಳಿ. ಮತ್ತೊಂದು ಸಾಮಾನ್ಯ ಜನರಿಗೆ ಬಹಳ ಆಕರ್ಷಣೀಯ ಅಂತ ಅನ್ಸೋದು, ದೋ ಇಟ್ ಈಸ್ ಕಾಂಪ್ಲಿಕೇಟೆಡ್, ಈ ಸಪ್ರೇಷನ್ ಪ್ರಾಸೆಸ್. ಅಂದ್ರೆ ಇಲ್ಲಿಂದ ಹೋಗೋ ಒಂದು ಲಾಂಚ್ ವೆಹಿಕಲ್, ಅದಾದ ನಂತರ ಪ್ರೊಪಲ್ಷನ್ ಮಾಡಲು, ಹಾಗೆ ಅಲ್ಲಿ ಲ್ಯಾಂಡಿಂಗ್ ಆಗೋ ಅದು ಸಪ್ರೇಟ್ ಆಗೋದು, ಲ್ಯಾಂಡಿಂಗು ವೆಹಿಕಲ್, ಅದ್ರೊಳಗಿರೋ ರೋವರು, ಇದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬಹುದು. ಯಾಕಂದ್ರೆ ನೋಡ್ಲಿಕ್ಕಂತೂ ಬಹಳ, ನಾನಾಗ್ಲೇ ಹೇಳಿದಾಗ ಆಕರ್ಷಣೀಯವಾಗಿ ಕಾಣುತ್ತೆ ಅದು. ಬಟ್ ಇನ್ನರ್ ಡೀಟೇಲ್ಸ್ ಬಹಳಷ್ಟು ಜನಕ್ಕೆ ಗೊತ್ತಿರೋಲ್ಲ, ಏನೇನು ಆಗತ್ತೆ ಎಕ್ಸಾಕ್ಟ್ಲಿ ಅಂತ. ಖಂಡಿತ. ಇವಾಗ ಮೊದಲನೇದಾಗಿ ಭೂಮಿಯಿಂದ ಪ್ರಯಾಣ ಮಾಡೋದನ್ನೇ ಪ್ರಾರಂಭಿಸೋಣ. ಒಂದು ಅರ್ಧ ನಿಮಿಷ ಅದ್ರದ್ದು ಹೇಳ್ತೀನಿ. ಏನು ಅಂದ್ರೆ, ರಾಕೆಟ್ LVM-3 ಅನ್ನುವಂತಹ 14 ಮಾಡಿಗಳ ಎತ್ತರ ಇರುವಂತಹ ರಾಕೆಟ್ ಈ ಚಂದ್ರಯಾನ 3 ನೌಕೆನ ಉಡಾಯಿಸ್ತು. ಅದರಲ್ಲಿ ಕೆಲ ಮಟ್ಟಿಗೆ 3 ಹಂತಗಳಿದೆ ಅಂತ ಅನ್ಕೋಬಹುದು ನಾವು. 2 ಈ ಮೊಂಬತ್ತಿ ತರ ಇದ್ದಿದ್ದು 2 ರಾಕೆಟ್ಗಳು, ಮೊದಲು ಅದು ಉರಿಯಕ್ ಶುರು ಆದಾಗ ಇದು ಮೇಲೆ ಹೋಗಕ್ ಶುರು ಆಯ್ತು. ಇದಾದ್ಮೇಲೆ ಇನ್ನೂ 2 ಹಂತಗಳಿತ್ತು. ಇವೆಲ್ಲ ಸರಿಯಾದ ಕಾಲಕ್ಕೆ ಈ ವಾಹನದಿಂದ ಬೇರ್ಪಟ್ಟು, ಹಾಗಾಗಿ ಹಗುರ ಆಗ್ತಾ 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 ಹೋದಂತಹ ರಾಕೆಟ್ ಚಂದ್ರಯಾನ 3 ನೌಕೆನ ಭೂಮಿಯ ಸುತ್ತಲಿನ ಒಂದು ಕೋಳಿ ಮೊಟ್ಟೆ ಆಕಾರದ ಅಥವಾ ಆಯತಾಕಾರದ ಕಕ್ಷೆಗೆ, ಎಲಿಪ್ಟಿಕಲ್ ಆರ್ಬಿಟ್ಗೆ ಸೇರಿಸಿತು. ಇದಾದ್ಮೇಲೆ ರಾಕೆಟ್ ಕೆಲಸ ಮುಗೀತು. LVM-3 ರಾಕೆಟ್ ಕೆಲಸ ಮುಗೀತು. ಮುಂದೆ ಚಂದ್ರಯಾನ ನೌಕೆಯ ಕಕ್ಷೆಯ ಎತ್ತರವನ್ನು ಮತ್ತೆ 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 5 ಸಲ ಹೆಚ್ಚಿಸುವಂತಹ ಕಾರ್ಯ ಮಾಡಿದ್ದು ಚಂದ್ರಯಾನ 3ರ ನೋದನ ಕೋಶ ಏನಿದೆ ಅದರ ಹಿಂದಿರುವಂತಹ ರಾಕೆಟ್. ಅದು ಚಂದ್ರಯಾನ ನೌಕೆಯ ರಾಕೆಟ್. ಅದು ಇಷ್ಟು ದಿನ ಅಂದ್ರೆ ಜುಲೈ ಸುಮಾರು 14-15 ದಿವಸ ಈ ಕೆಲಸ ಮಾಡ್ತು. ಆಮೇಲೆ ಅದೇ ರಾಕೆಟ್ ಯಂತ್ರವನ್ನ ಮತ್ತೆ ಉರಿಸುವ ಮೂಲಕ ಇವಾಗ ಚಂದ್ರ ವರ್ಗಾವಣಾ ಕಕ್ಷೆಗೆ ಸೇರಿಸಲಾಯಿತು. ಇವಾಗ ಅದೇ ರಾಕೆಟ್ ಅನ್ನ ಚಂದ್ರಯಾನ 3ರ ನೋದನ ಕೋಶದ ಹಿಂದಿರುವ ರಾಕೆಟ್ ಅನ್ನ ಉರಿಸುವ ಮೂಲಕ ಇವಾಗ ಚಂದ್ರ ಕಕ್ಷೆಗೆ, ಅದು ಚಂದ್ರನ ಸುತ್ತಲಿನ ಕಕ್ಷೆಗೆ ಪ್ರವೇಶಿಸುವಂತೆ ಮಾಡ್ತಾ ಇದೆ. ಇದಾದ ನಂತರ ದಾಕ್ಷಾಯಣಿ ಅವರು ಹೇಳಿದ್ರು, ಇವತ್ತು ಚಂದ್ರನ ಸುತ್ತ ಅದು ಒಂದು ಕೋಳಿ ಮೊಟ್ಟೆ ಆಕಾರದ ಕಕ್ಷೆ, ಇದನ್ನ ಸೇರ್ತಾ ಇದೆ. ಇದರ ಎತ್ತರವನ್ನ ಹಂತ ಹಂತವಾಗಿ ಕಡಿಮೆ ಮಾಡ್ತಾ 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 ಹೋಗಿ ಕಡೆಗೆ 100 ಕಿಲೋಮೀಟರ್ ಎತ್ತರದ ವೃತ್ತಾಕಾರದ ಕಕ್ಷೆ ಚಂದ್ರನ ಸುತ್ತ, ಭೂಮಿ ಸುತ್ತ ಅಂತ ಸುತ್ತುವಂತೆ ಮಾಡಲಾಗತ್ತೆ. ಅದಾದ್ಮೇಲೆ ಬಹಳ ಮುಖ್ಯವಾದದ್ದು ಏನಪ್ಪಾ ಅಂದ್ರೆ, ಈ ನೋದನ ಕೋಶ ಅಂತ ಏನಿದೆ ಚಂದ್ರಯಾನ 3ರದ್ದು, ಅದರಿಂದ ಈ ಇಳಿಯುವ ಕೋಶವಾದ ವಿಕ್ರಮ್ನ ಬೇರ್ಪಡಿಸಲಾಗತ್ತೆ. ಮತ್ತೊಂದು ಜ್ಞಾಪಕ ಇಟ್ಕೋಬೇಕು, ಈ ಇಳಿಯುವ ಕೋಶ ವಿಕ್ರಮ್ ಒಳಗಡೆ ಅದರ ಗರ್ಭದಲ್ಲಿ ಈ ಒಂದು ಪ್ರಜ್ಞಾನ್ ಅನ್ನುವಂತಹ ರೋವರ್, ಚಕ್ರಗಳುಳ್ಳ ರೋಬೋಟ್ ವಾಹನ ಕುಳಿತಿದೆ. ಅಂದ್ರೆ ಈ ವಿಕ್ರಮ್ ಇಳಿಯೋ ಕೋಶ ಬೇರೆ ಆಗತ್ತೆ, ನೋದನ ಕೋಶ ಬೇರೆ ಆಗತ್ತೆ. ನೋದನ ಕೋಶ 100 ಕಿಲೋಮೀಟರ್ ಎತ್ತರದಲ್ಲಿ, 17ನೇ ತಾರೀಕು, ಇಫ್ ಐ ಆಮ್ ನಾಟ್ ರಾಂಗ್, ಈ 17ನೇ ತಾರೀಕು ಈ ಪ್ರಕ್ರಿಯೆ ಆಗತ್ತೆ. ಹೌದು ಹೌದು, ಆ ರೀತಿ ಯೋಜಿಸಲಾಗಿದೆ. ಇದಾದ್ಮೇಲೆ ಏನಾಗತ್ತೆ ಅಂದ್ರೆ, ಈ ನೋದನ ಕೋಶ ತನ್ಪಾಡಿಗೆ ತಾನು 100 ಕಿಲೋಮೀಟರ್ ಎತ್ತರದಲ್ಲಿ ಸುತ್ತೋದನ್ನ ಮುಂದುವರ್ಸುತ್ತೆ. ಅದು ಇನ್ನೂ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಇದ್ರ ಬಗ್ಗೆ. ಈ ವಿಕ್ರಮ್ ಇಳಿಯೋ ಕೋಶನೇ ಒಂದು ವಿಶಿಷ್ಟ ನೌಕೆ ತರ ಅದೇ ವರ್ತಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಕೋಶ ಅನ್ನೋದೇ ಒಂದು ನೌಕೆ ತರ ವರ್ತಿಸತ್ತೆ. ಇದು ಕೂಡ ಮೊದಲಿಗೆ 100 ಕಿಲೋಮೀಟರ್ ಎತ್ತರದಲ್ಲೇ ಸುತ್ತಾ ಇರುತ್ತೆ. ಆಮೇಲೆ ಅದರ ಕಕ್ಷೆನ ಒಂದು ಪಾರ್ಶ್ವದಲ್ಲಿ ಚಂದ್ರನಿಂದ 100 ಕಿಲೋಮೀಟರ್ ಎತ್ತರ ಇರೋಂಗೆ, ಇನ್ನೊಂದು ಕಡೆ ಕೇವಲ 30 ಕಿಲೋಮೀಟರ್ ಎತ್ತರ ಇರೋಂಗೆ ಅದರ ಕಕ್ಷೆನ ಬದಲಿಸಲಾಗತ್ತೆ. ಅವಾಗಂತ ಎಷ್ಟು ಎಕ್ಸೈಟ್ ಆಗೋಂಗ್ ಆಗತ್ತೆ ಅಂದ್ರೆ, 30 ಕಿಲೋಮೀಟರ್ ಎತ್ತರ ಅಂದ್ರೆ ಚಂದ್ರನ ಮೇಲಿನ ಬೆಟ್ಟ ಗುಡ್ಡಗಳು ಬಹುಮಟ್ಟಿಗೆ ಸವರ್ಕೊಂಡು ಹೋಗತ್ತಪ್ಪ ಅನ್ನೋ ತರ. ಆ ರೀತಿ ನೋಡಿ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಇದ್ರಲ್ಲಿ. ಇದನ್ನೆಲ್ಲ ತುಂಬಾ ಜವಾಬ್ದಾರಿಯುತವಾಗಿ ಇದನ್ನ ನಿರ್ವಹಿಸಬೇಕಾಗತ್ತೆ ಈ ಕಾರ್ಯಗಳನ್ನ. ಇದಾದ ಮೇಲೆ ಇದು ಪುನಃ ಚಂದ್ರನ ಕಕ್ಷೆಯಲ್ಲಿ, ಅದೇ ಒಂದ್ ಕಡೆ 30 ಇನ್ನೊಂದ್ ಕಡೆ 100 ಕಿಲೋಮೀಟರ್ ಎತ್ತರ ಇರೋ ಕಕ್ಷೆಯಲ್ಲಿ ಸುತ್ತುತ್ತಿದ್ದಾಗ ಒಂದು ಸರಿಯಾದ ಕಾಲದಲ್ಲಿ ಅದರ ರಾಕೆಟ್ ಯಂತ್ರ, ಈ ಯಾವ್ದ್ರದ್ದು ವಿಕ್ರಮ್ ಇಳಿಯುವ ಕೋಶದ ರಾಕೆಟ್ ಯಂತ್ರಗಳ 4 ರಾಕೆಟ್ ಯಂತ್ರಗಳಿದೆ. ಇದು
4 ರಾಕೆಟ್ ಥ್ರಸ್ಟರ್ಗಳೆಲ್ಲ ಅದು ರಾಕೆಟ್ ಯಂತ್ರಗಳೇ, ಮುಖ್ಯ ರಾಕೆಟ್ ಯಂತ್ರಗಳೇ. ಇದನ್ನ ನಾನು ತಾಂತ್ರಿಕ ಪದ ಉಪಯೋಗಿಸಿದ್ರೆ ಕನ್ಫ್ಯೂಸ್ ಆಗುತ್ತೆ ಎಲ್ರಿಗೂ. ಹಾಗಾಗಿ ಮುಖ್ಯ ರಾಕೆಟ್ ಯಂತ್ರಗಳು 4 ಇದೆ. ಆ ರಾಕೆಟ್ ಯಂತ್ರಗಳನ್ನ ಉರಿಸೋ ಮೂಲಕ ಅದು ಚಂದ್ರನನ್ನು ಸುತ್ತುವ ಕಾರ್ಯದಿಂದ ಚಂದ್ರನ ಮೇಲ್ಮೆಯತ್ತ ಬೀಳುವಂತೆ ಮಾಡಲಾಗಿದೆ. ಅಂದ್ರೆ ಅದು ಕಕ್ಷೆಯಲ್ಲಿ ಉಳಿಯಕ್ಕಾಗಲ್ಲ, ಚಂದ್ರನ ಮೇಲ್ಮೆಯತ್ತ ಬೀಳಕ್ ಶುರು ಮಾಡುತ್ತೆ. ಆ ಬೀಳಕ್ಕೆ ಶುರು ಮಾಡೋ ವೇಗವನ್ನ ಆ ರಾಕೆಟ್ ಯಂತ್ರಗಳನ್ನ ಮತ್ತೆ ಉರಿಸುವ ಮೂಲಕ ನಿಧಾನವಾಗಿ ಅದು ಚಂದ್ರನ ಮೇಲೆ, ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ, ಅಂದ್ರೆ ಅಕ್ಷಾಂಶ ಅಂದ್ರೆ ಲ್ಯಾಟಿಟ್ಯೂಡ್ ಸುಮಾರು 70 ಡಿಗ್ರಿ 69.4 ಡಿಗ್ರಿ ಒಂದು ಅಕ್ಷಾಂಶದಲ್ಲಿ ಅದು ಇಳಿಯೋ ಹಾಗೆ ಮಾಡಲಾಗುತ್ತೆ. ಅದು ಇಳಿದ ಮೇಲೆ ನಿಧಾನವಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ಅದರ ಕಾಲುಗಳು ಹೇಳಿದ್ಯೋ ಅದನ್ನ ಸಾಕಷ್ಟು ಬಲವರ್ಧನೆ ಮಾಡಿದೆ. ಅದನ್ನ ಜೊತೆಗೆ ಅದು ಇಳಿದು ಕೂತ್ಕೊಂಡ ಮೇಲೆ ಸ್ವಲ್ಪ ಕಾಲದ ಮೇಲೆ ಅದರ ಒಂದು ಬಾಗಿಲು ತರ ತೆಕ್ಕೊಂಡು, ಒಂದು ಪಾರ್ಶ್ವದಲ್ಲಿರೋ ಬಾಗಿಲು ತೆಕ್ಕೊಂಡು ಅದರಿಂದ ಒಂದು ಇಳಿಜಾರಾದ ಒಂದು ಹಲಿಗೆ ತರದ ಒಂದು ಸಾಧನ ಬರುತ್ತೆ. ಆ ಸಾಧನದ ಮೇಲೆ ಉರುಳಿಕೊಂಡು ಈ ರೋವರ್ ಪ್ರಜ್ಞಾನ್ ಇದು ಚಂದ್ರನ ಮೇಲ್ಮೆಯನ್ನ ತಲುಪುತ್ತೆ. ಇದೆಲ್ಲ ಇಲ್ಲಿ ಬಾ ಅಂದ್ರೆ ಬಂದ್ಬಿಡೋದು ಆ ರೀತಿ ಅಲ್ಲ. ಇದಕ್ಕೆ ನಾವು ಅನೇಕ ತಾಂತ್ರಿಕ ಕ್ರಿಯೆಗಳು ಇದಕ್ಕೆ ನಡಿಬೇಕು. ಇದಕ್ಕೆ ಮೆಕ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಇದೆಲ್ಲ ಸರಿಯಾಗಿ ಕೆಲಸ ಆಗ್ಬೇಕಿದು. ಇದೆಲ್ಲ ಆದ್ಮೇಲೆ ಅದು ಚಂದ್ರನ ಮೇಲೆ 6 ಚಕ್ರಗಳು ಉಳ್ಳ ಪ್ರಜ್ಞಾನ್ ಬಂದು 14 ದಿನಗಳ ಭೂಮಿಯ 14 ದಿನಗಳ ಕಾಲ ಅದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ 14 ದಿನ ಅನ್ನೋ ಸ್ಪೆಸಿಫಿಕೇಶನ್ ಕೂಡ ಬಹಳ ಕ್ಯಾಲ್ಕುಲೇಟೆಡ್ ಅಂತ ಹೇಳಿ ನೀವಾಗ್ಲೇ ಹೇಳ್ತಾ ಇದ್ದ ಹಾಗೆ 1 ಲೂನಾರ್ ಡೇ ಟೈಮ್ ಅಂದ್ರೆ ಹಗಲು ಹೊತ್ತಿನಲ್ಲೇನೆ ಇದು ಕೆಲಸ ಮಾಡಿ ಅಧ್ಯಯನವನ್ನ ಮುಗಿಸ್ಬೇಕು ಅಂತ ಹೇಳಿ ಈ ಬಾರಿ 14 ದಿನವನ್ನ ಬಹಳ ಸ್ಪೆಸಿಫಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡಿರೋದು. ಇದನ್ನ ಎಕ್ಸ್ಪ್ಲೈನ್ ಮಾಡಬಹುದಾ ಅಂತ ಹೇಳಿ? ಖಂಡಿತ ಮಾಡಬಹುದು. ಯಾಕಂದ್ರೆ ನೋಡಿ, ಚಂದ್ರ ಲೋಕ ನಾವು ಭೂಮಿ ಮೇಲಿನಂತೆ ಸುಖವಾಗಿ ವಾಸಿಸುವಂತೆ ಇರುವಂತಹ ಲೋಕ ಅಲ್ಲ. ಅಲ್ಲಿ ದಿನ ಅಂದ್ರೆ ಹಗಲು ಅನ್ನೋದು ಅಲ್ಲಿ 14 ದಿವಸ, ರಾತ್ರಿ ಅನ್ನೋದು ಬಹುಮಟ್ಟಿಗೆ 14 ದಿವಸ ಅಂತ ತಗೊಳ್ಳಿ. ಇದಲ್ಲದೆ ಅಲ್ಲಿ ಉಷ್ಣತೆ ಕೇಳಿದ್ರೆ ನಮಗೆ ಮೈ ನಡಗಿಸುವಂತ. ಸೂರ್ಯನ ಬಿಸಿಲಿದ್ದಾಗ ನಿಮ್ಮ ಉಷ್ಣತೆ +100 ಡಿಗ್ರಿ ಅಥವಾ ಇನ್ನೂ ಜಾಸ್ತಿ ಇರುತ್ತೆ. ಆದ್ರೆ ರಾತ್ರಿ ಅದೇ ಸ್ವಲ್ಪ ಎಲ್ಲಿ ಯಾವ ತರ ಇದೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಸುಮಾರಾಗಿ ನಾನು ಹೇಳೋದಕ್ಕೆ ಯಾವ್ದು ಸರಿಯಾಗಿ ಇದ್ ಮಾಡೋದಕ್ಕೆ ಹೋಗಲ್ಲ. ಆದ್ರೆ ನೀವು ರಾತ್ರಿಯ ಕಡೆ ಇದ್ರೆ ನಿಮ್ಮ ಉಷ್ಣತೆ -100ಕ್ಕೂ ಕಮ್ಮಿ ಆಗೋದು. ಈ ತರ ಆಗಕ್ ಸಾಧ್ಯನಾ ಭೂಮಿ ಮೇಲೆ? ಸಾಧ್ಯನೇ ಇಲ್ಲ. ಒಂದ್ ಸ್ವಲ್ಪ 1-2 ಡಿಗ್ರಿ ಅದು ಅಯ್ಯೋ ಬೆಂಗಳೂರಲ್ಲಿ ಚಳಿ ಆಗ್ತಾ ಇದೆ ಅಂತ ಹೇಳ್ತೀವಿ. ಹಾಗಾಗಿ ಈ ಒಂದು ರಾತ್ರಿಯ ವೇಳೆನಲ್ಲಿ ಏನಾಗತ್ತೆ, ಸೌರ ಫಲಕಗಳು, ಸೋಲಾರ್ ಪ್ಯಾನಲ್ಸ್ ಇರುತ್ತಲ್ಲ, ಅದು ಈ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸೋದಕ್ಕೆ ಆಗೋದಿಲ್ಲ. ಬ್ಯಾಟ್ರಿ ಅದನ್ನ ಆ ಕೆಲಸನ ಮಾಡ್ಬೇಕಾಗತ್ತೆ, ಅಂದ್ರೆ ವಿದ್ಯುತ್ ಶಕ್ತಿನ ಸರಬರಾಜು ಮಾಡೋದು. ಜೊತೆಗೆ ಅದರಲ್ಲಿ ಇರುವಂತಹ ಎಲೆಕ್ಟ್ರಾನಿಕ್ ಉಪಕರಣಗಳೆಲ್ಲ ಅಷ್ಟು ಶೈತ್ಯದಲ್ಲಿ ಅವುಗಳದ್ದು ಏನು ಮಾಡೋದಕ್ಕಾಗತ್ತೆ, ಅವು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆದಷ್ಟು ಗರಿಷ್ಠ ಮಟ್ಟದಲ್ಲಿ ಈ ಒಂದು ಉಪಕರಣಗಳು ಕಾರ್ಯನಿರ್ವಹಿಸಲಿ ಅಂತ 14 ದಿವಸ ಅದು ಬಿಸಿಲು ಇರೋ ತರ ನಾವು ಆ ಸಮಯದಲ್ಲಿ ನಾವು ಚಂದ್ರನ ಮೇಲೆ ಭಾರತೀಯ ವಿಜ್ಞಾನಿಗಳು ಇಳಿಸ್ತಾ ಇದ್ದಾರೆ. ಇದರಲ್ಲಿ ಮತ್ತೊಂದು ಅಂದ್ರೆ ಈ ವಿಕ್ರಮ್ ಇಳಿಯೋ ಕೋಶದಲ್ಲೇ 4 ವೈಜ್ಞಾನಿಕ ಉಪಕರಣಗಳಿದೆ. ಅದೇ ರೀತಿ ಪ್ರಜ್ಞಾನ್ನಲ್ಲಿ 2 ವೈಜ್ಞಾನಿಕ ಉಪಕರಣಗಳಿದೆ. ಒಂದು ಉಪಕರಣ ಏನ್ ಮಾಡುತ್ತೆ, ಚಂದ್ರನ ಮೇಲೆ ಈ ಅರ್ಥಕ್ವೇಕ್ಸ್ ಅಂತ ಏನ್ ಹೇಳ್ತೀವಿ ಆ ತರ ಚಂದ್ರ ಕಂಪನಗಳನ್ನ ಅದು ಅಧ್ಯಯನ ಮಾಡುತ್ತೆ. ಮತ್ತೊಂದು ಚಂದ್ರನ ಸುತ್ತಲಿನ ವಾತಾವರಣ ಇಲ್ವೇ ಇಲ್ಲ ಚಂದ್ರನ್ಗೆ, ಆದ್ರೆ ಕೆಲ ಮಟ್ಟಿಗೆ ತುಂಬಾ ಅತ್ಯಂತ ತೆಳುವಾದ ವಾತಾವರಣ ಇರ್ಬೋದು, ಅದು ಯಾವ ರೀತಿ ಪರಿವರ್ತನೆ ಆಗತ್ತೆ ಅನ್ನೋದನ್ನ ಅದು ಅಧ್ಯಯನ ಮಾಡುತ್ತೆ. 3ನೇದು ಚಂದ್ರನ ಮಣ್ಣು ಯಾವ ರೀತಿ ಶಾಖನ ತನ್ನ ಮೂಲಕ ಹರಿಯಕ್ಕೆ ಬಿಡುತ್ತೆ ಅಂತ ಪರಿಶೀಲಿಸುತ್ತೆ. 4ನೇದು ಒಂದು ಲೇಸರ್ ಪ್ರತಿಫಲಕ ಅಷ್ಟೇ. ಇದು 4 ವಿಕ್ರಮ್ನಲ್ಲಿದೆ. ಆದ್ರೆ ಪ್ರಜ್ಞಾನ್ನಲ್ಲಿ ಚಂದ್ರನ ರಾಸಾಯನಿಕ ಸಂಯೋಜನೆ ಏನು, ಚಂದ್ರನ ಧಾತುಗಳ ಅಂದ್ರೆ ಎಲಿಮೆಂಟ್ಸ್ ಅಂತ ಹೇಳುವಗಳ ಅವುಗಳ ಸಂಯೋಜನೆ ಏನು, ಚಂದ್ರನ ಮೇಲೆ ಇರುವಂತಹ ಖನಿಜಗಳು ಅವುಗಳ ಸಂಯೋಜನೆ ಏನು ಅನ್ನೋದನ್ನ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಗುರುತಿಸೋದಕ್ಕೆ ಒಂದು ಲೇಸರ್ ಉಪಕರಣ ಮತ್ತು ಒಂದು ಶಾಕಿರಣ ಅಥವಾ ಎಕ್ಸ್ರೇ ಉಪಕರಣ, ಲಿಬ್ಸ್ ಅಂತ ಲೇಸರ್ ಉಪಕರಣದ ಹೆಸರು, APXS ಅಂತ ಈ ಎಕ್ಸ್ರೇ ಉಪಕರಣ. ಅದೆಲ್ಲ ಹೆಸರುಗಳು ತುಂಬಾ ಕಷ್ಟ, ಆದ್ರೆ ಇದೇನ್ ಕೆಲಸ ಮಾಡುತ್ತೆ ಅನ್ನೋದನ್ನ ಸ್ಥೂಲವಾಗಿ ನಾನು ಹೇಳಿದ್ದೀನಿ. ರೈಟ್ ಸರ್ ಮಾತನಾಡಿಸ್ತೀನಿ ಸರ್. ಇನ್ನು ಸಾಕಷ್ಟು ಪ್ರಯತ್ನಗಳಾಗಿ ಹೋಗಿದೆ, ಮೋರ್ ದನ್ 40 ಎಫರ್ಟ್ಸ್, ಬಟ್ ಸಕ್ಸಸ್ ಆಗಿರೋದು 20.
ಹಾಗೆ ಚಂದ್ರನ್ ಮೇಲೆ ಎಳ್ದಿರೋದು ಕೇವಲ 3 ದೇಶಗಳು, 4ನೇದು ಭಾರತ ಆಗ್ಲಿ ಅನ್ನೋ ನಿರೀಕ್ಷೆ. ಈ ಪ್ರಯತ್ನಗಳ ನಂಬರ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಾಂಪ್ಲಿಕೇಟೆಡ್ ಇದೆ ಅಂತ ಹೇಳಿ. ಬಟ್ ಸ್ಟಿಲ್ ಭಾರತ ಕೆಲವೇ ವರ್ಷಗಳ ಅಂತರದಲ್ಲಿ ಚಂದ್ರಯಾನ 2 ಆದ್ಮೇಲೆ ಬೌನ್ಸ್ ಬ್ಯಾಕ್ ಆಗಿದ್ದ ಸ್ಪೀಡು, ಭಾರತದ ಕಾನ್ಫಿಡೆನ್ಸ್ ಎಷ್ಟರ ಮಟ್ಟಿಗೆ ಕಾಣ್ತಾ ಇದೆ ಇದರಲ್ಲಿ ಅಂತ ಹೇಳಿ. ಚಂದ್ರಯಾನ್ 1 and 2 ಎಕ್ಸ್ಪೀರಿಯನ್ಸ್ ತುಂಬಾನೇ ಕೌಂಟ್ ಆಯ್ತು ನಾವು ಚಂದ್ರಯಾನ್ 3 ಮಾಡೋಕ್ಕೆ. ಆಮೇಲೆ ಬೇರೆ ದೇಶಗಳು ಹೇಳಿದ್ರಲ್ಲ 3 ದೇಶ, ಅವರು ಲ್ಯಾಂಡ್ ಆಗಿರೋದು ಈಕ್ವೇಟರ್ ಪಾರ್ಟಲ್ಲಿ, ವೇರ್ ದ ಸರ್ಫೇಸ್ ಇಸ್ ಮೋರ್ ಪ್ಲೇನ್ ಅಂಡ್ ಅಷ್ಟು ಕಾಂಪ್ಲಿಕೇಟ್ ಇಲ್ಲ. ಬಟ್ ನಾವು ಮಾಡ್ತಾ ಇರೋದು ಸೌತ್ ಪೋಲ್, ಅಲ್ಲಿ ಯಾರು ಪ್ರಯತ್ನ ಮಾಡಿಲ್ಲ. ನಾವಾದ್ಮೇಲೆ ನೆಕ್ಸ್ಟ್ ಚೈನಾದವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ, ಬಟ್ ನಾವು ಹೋಗ್ತಾ ಇರೋದು ಸೌತ್ ಪೋಲಿಗೆ. ಸೊ ದಿಸ್ ಇಸ್ ದಿ ಫಸ್ಟ್ ಟೈಮ್ ಎನಿ ಕಂಟ್ರಿ ಇನ್ ದಿ ವರ್ಲ್ಡ್ ಹ್ಯಾಸ್ ಅಟೆಂಪ್ಟೆಡ್ ಟು ಲ್ಯಾಂಡ್ ಆನ್ ದಿ ಸೌತ್ ಪೋಲ್. ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ಇಸ್ರೇಲ್ ಅವ್ರು ಯಾರೋ ಟ್ರೈ ಮಾಡಿದ್ರು, ಅವ್ರ ಕೈಲೂ ಸೌತ್ ಪೋಲ್ ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಸೊ ನಾವು ಸೌತ್ ಪೋಲ್ ಮೇಲೆ ಲ್ಯಾಂಡ್ ಆಗ್ತಾ ಇದೀವಿ. ಸೊ ಒನ್ಸ್ ವಿ ಲ್ಯಾಂಡ್ ಆನ್ ದ ಸೌತ್ ಪೋಲ್, ದಟ್ ಗಿವ್ಸ್ ಅಸ್ ದಿ ಟೆಕ್ನಿಕಲ್ ಸುಪ್ರಮೆಸಿ. ನಮ್ಮ ವಿಶ್ವಕ್ಕೆ ಒಂದು ಗೊತ್ತಾಗುತ್ತೆ ಜನಕ್ಕೆ ಹೌ ಸ್ಟ್ರಾಂಗ್ ಟೆಕ್ನಿಕಲ್ ಟೀಮ್ ಇಸ್ ಇಂಡಿಯಾ ಅಂತ. ಆಮೇಲೆ ಫ್ಯೂಯಲ್ ಎಕನಾಮಿನೂ ನೋಡಿ, ದೇ ಆರ್ ಡನ್ ಇಟ್ ವಿತ್ ಇನ್ 615 crores. ಇವತ್ತೊಂದು ಮೂವಿ ತೆಗಿಯೋದೇ ಅಷ್ಟೊಂದು 615 crores ಇಂತ ಜಾಸ್ತಿ ತಗೋತಾರೆ. ಸೊ ದಟ್ ಈಸ್ ವೇರ್ ದೇ ಹ್ಯಾವ್ ಟೇಕನ್ ದಟ್ ಐಟ್ಸ್ ಅಲ್ಲಿ ಆರ್ಬಿಟ್ ಸುತ್ತೋದು ಮತ್ತೆ ಟ್ರಾಜೆಕ್ಟ್ರಿ ಪಾತ್ ತಗೊಳ್ಳೋದು, ಅದೆಲ್ಲ ಏನಂದ್ರೆ ಇಟ್ ಈಸ್ ಅನ್ ಎಕನಾಮಿಕಲ್. ಈ 4 ದಿವಸದಲ್ಲೂ ಹೋಗಿದೆ ಚಂದ್ರಯಾನ. ಈಗ ಹ್ಯೂಮನ್ ಮಿಷಿನ್ ಎಲ್ಲ ಅವಾಗ 69-70s ಅಲ್ಲಿ 4 ದಿವಸಕ್ಕೆ ಹೋಗಿ ರೀಚ್ ಆಗಿದೆ. ವಿ ಹ್ಯಾವ್ ಟೇಕನ್ 40 days. ಏನಕ್ಕೆ? ಬಿಕಾಸ್ ಟು ಮೇಕ್ ಬಿಕಾಸ್ ಅಲ್ಲಿ ಹ್ಯೂಮನ್ ಇನ್ವಾಲ್ವ್ಮೆಂಟ್, ಅಲ್ಲಿ 40 ದಿವಸ ಜನ ಕರ್ಕೊಂಡು ಹೋಗಕ್ಕಾಗಲ್ಲ. ದಿಸ್ ಇಸ್ ನಾಟ್ ಅನ್ ಹ್ಯೂಮನ್ ಮಿಷಿನ್. ಇದರಲ್ಲಿ ಜಾಸ್ತಿ ಎಕ್ಸ್ಪೆರಿಮೆಂಟಲ್ ಪಾರ್ಟ್ಸ್. ಸೊ ದೇ ಹ್ಯಾವ್ ಡನ್ ಇಟ್ ಇನ್ ಎ ವೆರಿ ಎಕನಾಮಿಕ್ ವೇ. ದೇ ಹ್ಯಾವ್ ಟೇಕನ್ ಇಟ್ ಇನ್ ಎ ವೆರಿ ಎಕನಾಮಿಕ್ ವೇ. And we will be definitely successful and we will show the world how technically strong India is. ಸ್ಪೇಸ್ ಟೂರಿಸಂ ಬಗ್ಗೆ ಕ್ಯೂರಿಯಾಸಿಟಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಬಹುಶಃ ಇಂಡಿಯಾ ಈ ರೀತಿಯ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತಾ ಇರೋದು, ಅಂದ್ರೆ ಬೇರೆ ಎಲ್ಲಾ ದೇಶಗಳಿಗೆ ಕಂಪೇರ್ ಮಾಡಿದಾಗ ಎಕನಾಮಿಕಲಿ ಸ್ವಲ್ಪ ಕಮ್ಮಿ ದುಡ್ಡಿನಲ್ಲೇ ಮಾಡಿ ತೋರಿಸ್ತಾ ಇರೋದು, ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲೇ ಆದ್ರೂ ಕೂಡ ಸ್ಪೇಸ್ ಟೂರಿಸಂ ಇರಬಹುದು ಅಥವಾ ಮ್ಯಾನ್ಡ್ ಮಿಷನ್ಗಳಿರಬಹುದು, ಇದಕ್ಕೆಲ್ಲ ಭಾರತದ ಈ ರೀತಿಯ ಪ್ರಯತ್ನಗಳು ಎಷ್ಟು ಪೂರಕವಾಗಿದೆ ಅಂತ ಹೇಳಿ ನೋಡಿ. ಈಗ ಒನ್ಸ್ ವಿ ಎಸ್ಟಾಬ್ಲಿಷ್ ದಿಸ್, ಬೇರೆ ದೇಶಗಳು ಅಟ್ರಾಕ್ಟ್ ಮಾಡಕ್ ಶುರು ಮಾಡ್ತಾರೆ. ಎಸ್, ಇಂಡಿಯಾ ಇಸ್ ಹ್ಯಾವಿಂಗ್ ದಟ್ ಮಚ್ ಆಫ್ ಸ್ಟ್ರೆಂತ್. ಈಗ ನಮ್ದು ಈ ಸ್ಪೇಸ್ ಮಾರ್ಕೆಟ್ ಅಂತ ತಗೊಂಡ್ರೆ ಅರೌಂಡ್ 2% ಇದೀವಿ ನಾವು ಇಂಡಿಯಾದಲ್ಲಿ. ಸೊ ಅಷ್ಟು ವಿ ಕೀಪ್ ಆನ್ ಇನ್ಕ್ರೀಸಿಂಗ್ ದಿಸ್ ಸೆಕ್ಟರ್. ತುಂಬಾ ಜನ ಬರ್ತಾರೆ. ಈಗ ನಮ್ಮ ಲಾಂಚ್ ವೆಹಿಕಲ್ಸ್ ಯೂಸ್ ಮಾಡಿ ಎಷ್ಟು ದೇಶಗಳು ದೇ ಆರ್ ಯೂಸಿಂಗ್ ಇಟ್. ಈಗ 3D ರಾಕೆಟ್ಸ್ ಲಾಂಚ್ ವೆಹಿಕಲ್ ಶುರು ಮಾಡಿದೀವಿ. ಅಂದ್ರೆ 72 ಅವರಲ್ಲಿ ಒಂದು ಲಾಂಚ್ ವೆಹಿಕಲ್ ಮಾಡಿ ಕಳಿಸೋ ಅಷ್ಟು ಒಂದು ಶಕ್ತಿಯುತವಾಗಿ ಬೆಳೀತಾ ಇದೀವಿ. ಸೊ ಮೂವಿ ಕಂಪೇರ್ ಮಾಡಿದ್ವಿ, ಒಂದು ಮೂವಿ ಕೂಡ ತೆಗಿಯಕ್ಕಾಗಲ್ಲ, ಕಷ್ಟಪಡಬೇಕು, ಆಗೋದೇ ಇಲ್ಲ ಅಂತ. ಬಟ್ ಸ್ಟಿಲ್ ದಟ್ ಈಸ್ ವಾಟ್ ಅವರ್ ಕಂಟ್ರಿ. ಆದ್ರೂ ನಮ್ಮ ನಾಸಾಗೆ ಕೊಡೋ ಫಂಡ್ಸ್ ನೋಡಿದ್ರೆ ನಾವು ಇವಾಗ 1/10 ಇಲ್ಲ ಇಸ್ರೋಗೆ ಕೊಡೋ ಫಂಡ್ಸ್. ಬಟ್ ಆ ಫಂಡ್ಸ್ ಅಲ್ಲೇ ಇಷ್ಟೊಂದು ಸಕ್ಸಸ್ ರೇಟ್ಸ್ ಇನ್ಕ್ರೀಸ್ ಮಾಡ್ತಿದ್ದಾರೆ ಅಂದ್ರೆ ವಿ ಶುಡ್ ಬಿ ರಿಯಲಿ ಪ್ರೌಡ್ ಆಫ್ ಇಸ್ರೋ ಅಂತ ದೇಶ. ನಮ್ಗೆ ಅಷ್ಟೊಂದು ವರಮಾನ ಆಗಲಿ, ಅಷ್ಟೊಂದು ಬಡ್ಜೆಟ್ ಆಗಲಿ ಗೌರ್ಮೆಂಟ್ ಕೊಡೋಕ್ಕಾಗಲ್ಲ. ನಾಸಾ ಕೊಟ್ಟಿರೋ ಅಷ್ಟು ಬಡ್ಜೆಟ್ಗೆ ನಮ್ಗೆ 1/10 ಕೊಡೋಕ್ಕಾಗಲ್ಲ ನಮ್ಮ ಇಸ್ರೋಗೆ. ಬಟ್ ಸ್ಟಿಲ್ ವಿ ಆರ್ ಅಚೀವಿಂಗ್ ಸೋ ಮೆನಿ ಥಿಂಗ್ಸ್. ನಿಜ ಮ್ಯಾಮ್, ನೀವೇನು ಹೇಳ್ತೀರಿ? ಈಗ ಚಂದ್ರಯಾನ 3ನ ಯಶಸ್ಸು ನೋ ಡೌಟ್ ಭಾರತದ ವಿಜ್ಞಾನಿಗಳ ಒಂದು ಪ್ರೌಡ್ ಸ್ಟೇಟಸ್ನ ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತೆ. ಬಟ್ ಇನ್ ಫ್ಯೂಚರ್ ಭಾರತದ ಈ ಸ್ಪೇಸ್ ಟೆಕ್ನಾಲಜಿ ದೃಷ್ಟಿಯಿಂದ, ಸ್ಪೇಸ್ ಎಕ್ಸ್ಪೆರಿಮೆಂಟ್ಗಳ ದೃಷ್ಟಿಯಿಂದ ಎಷ್ಟು ಇಂಪಾರ್ಟೆಂಟು? ಹಾಗೆ ಇವತ್ತಿನ ಈ ಪ್ರಕ್ರಿಯೆ ಈಗೇನು ಎಲ್ಒಎ ಆಗ್ತಿದೆ, ಅದು ಒಂದಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಸುರಕ್ಷಿತವಾಗಿ ಚಂದ್ರನ ಕಕ್ಷೆ ಸೇರಿದೆ ಚಂದ್ರಯಾನ 3. ಅಲ್ಲಿಗೆ 2ನೇ ಹಂತ ಕೂಡ ಯಶಸ್ಸಾಯಿತು ಅಂತ ಹೇಳಿ ಬಹಳ ಮಹತ್ವದ ಮೈಲಿಗಲ್ಲು ಅಂತ ನಾವು ಪ್ರಾರಂಭಿಕ ಹಂತದಿಂದಲೂ ಕೂಡ ಚರ್ಚೆ ಮಾಡ್ತಾ ಇದ್ವಿ. 3 ಪ್ರಮುಖ ಘಟ್ಟಗಳ ಪೈಕಿ 2ನೇಯದ್ದು ಲೂನಾರ್ ಆರ್ಬಿಟ್ ಇನ್ಸರ್ಷನ್, ಅದು ಯಶಸ್ವಿಯಾಗಿ ಆಗಿದೆ. ಕಂಗ್ರಾಚುಲೇಷನ್ ಮೂವರಿಗೂ ಕೂಡ, ಇನ್ಕ್ಲೂಡಿಂಗ್ ನನ್ಗೂ, ಭಾರತದ ಹೆಮ್ಮೆಯ ಪ್ರಜೆ ಆಗಿರೋದು ಎಲ್ಲರಿಗೂ, ಭಾರತದ ಎಲ್ಲಾ ಪ್ರಜೆಗೂ. ಇನ್ ಶುರುವಾಗುತ್ತೆ ಅಂತ ಹೇಳಿ, ಚಂದ್ರನ ಸುತ್ತಕ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅಂತ ಹೇಳಿ. ಅದರ ಜೊತೆಗೆ ಈಗಾಗಿರುವ ಪ್ರಕ್ರಿಯೆಗೆ ಒಂದು ಕಾಮೆಂಟ್ ಕೊಡ್ತಾ ಅದ್ರ ಜೊತೆಗೆ ನಾನು ಕೇಳಿದ ಹಾಗೆ ಮುಂದಿನ ಸ್ಪೇಸ್ ಟೆಕ್ನಾಲಜಿ ಎಕ್ಸ್ಪೆರಿಮೆಂಟ್ ಹಾಗೆ ಭಾರತದ ವಿಜ್ಞಾನಿಗಳ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಬೇಕಿರೋ ಕಾನ್ಫಿಡೆನ್ಸ್ ಬೂಸ್ಟರ್ ಆಗೋ ದೃಷ್ಟಿಯಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಇದು ಚಂದ್ರಯಾನ ಅವರು ಹೇಳ್ದಂಗೆ ಬೇರೆ 3 ಕಂಟ್ರಿಗಳು, ರಷ್ಯಾ, ಅಮೆರಿಕಾ ಅವರೆಲ್ಲ ಇಲ್ದಿದ್ದಾರಲ್ಲ, ಅವರು ಎಲ್ಲ ಈಕ್ವೇಟರ್ ಹತ್ರ ಲ್ಯಾಂಡ್ ಆಗಿದ್ದಾರೆ. ನಾವೇ ಫಸ್ಟ್ ಟೈಮು ಸೌತ್ ಪೋಲ್ ಹತ್ರ ಲ್ಯಾಂಡ್ ಆಗ್ತಾ ಇರೋದು. ನಮಗೆ ಅದು ನೆಕ್ಸ್ಟ್ ಅದೊಂದು ಪ್ರಕ್ರಿಯೆ ಇದೆಯಲ್ಲ, ಅದು ತುಂಬ ಮುಖ್ಯವಾದ ಪ್ರಕ್ರಿಯೆ. ಅದು ಸಕ್ಸಸ್ ಆಗಲೇಬೇಕು, ಆಗತ್ತೆ. ಸೊ ಅದು ಏನಾಗತ್ತೆ ಅಂದರೆ, ಸೌತ್ ಪೋಲಲ್ಲಿ ಏನು ಆ್ಯಕ್ಟಿವಿಟಿ ನಡೀತಾ ಇದೆ, ಚಂದ್ರನ ಮೇಲ್ಮೈ ಹೇಗಿದೆ, ಅದು ಟೆಂಪ್ರೇಚರ್ ಹೇಗಿದೆ, ಅದು
ಇನ್ನೂ ಯಾರಿಗೂ ಗೊತ್ತಾಗಿಲ್ಲ, ಯಾಕೆಂದರೆ ಯಾರೂ ಅಲ್ಲಿ ಹೋಗಿಲ್ಲ. ಸೊ ಅದರಿಂದ ಅದರ ಮಿನರಾಲಜಿ ಏನು, ಅದು ರೋವರ್ಲಿ 2 ಪೇಲೋಡ್ಸ್ ಇದೆ ಅಂತ ಹೇಳಿ ಸ್ಪೆಕ್ಟ್ರೋಮೀಟರ್ಗಳಿದೆಯಲ್ಲ, ಅದರಲ್ಲಿ ಏನೇನು ಕಾಂಪೋಸಿಷನ್ ಇದೆ, ಆಮೇಲೆ ಅದರದ್ದು ಸರ್ಫೇಸ್ ಟೆಂಪ್ರೇಚರ್ ವೇರಿಯೇಷನ್ ಏನಿದೆ ಅದೆಲ್ಲ ತಿಳ್ಕೊಬೋದು. ಆಮೇಲೆ ಇವನ್ ಮ್ಯಾಗ್ನೆಟಿಕ್ ಆ್ಯಕ್ಟಿವಿಟಿ ಇದೆಯಾ, ಎವ್ರಿಥಿಂಗ್ ವಿ ಕ್ಯಾನ್ ಸ್ಟಡಿ. ಆಮೇಲೆ ಇನ್ನೊಂದು ಏನಂದರೆ ಇದು ಏನಕ್ಕೆ ಉಪಯೋಗ ಆಗುತ್ತೆ ಅಂತಂದರೆ, ಮುಂದೆ ಜನ ಏನು ಮಾಡ್ತಾರೆ ಈ ಸ್ಪೇಸ್ ಇಂಡಸ್ಟ್ರಿನಲ್ಲಿ, ದೇ ವಾಂಟೆಡ್ ಟು ಹ್ಯಾವ್ ಎ ಲೂನರ್ ಕಾಲೋನಿ ಥರ ಅಲ್ಲಿ. ಅಂದರೆ ಈಗ ನಾನು ಮಾರ್ಸ್ಗೆ ಹೋಗಬೇಕು, ಜೂಪಿಟರ್ಗೆ ಹೋಗಬೇಕು ಅಂದರೆ ಅಲ್ಲಿ ಹೋಗಿ ನಮಗೆ ತಂಗಂಗೆ, ಅಂದರೆ ಅಲ್ಲಿ ಇಳಿದು ನಾವು ಇದ್ಬಿಟ್ಟು ಆಮೇಲೆ ಅಲ್ಲಿಂದ ಹೋಗೋದು, ಆಮೇಲೆ ಅಲ್ಲಿಂದ ನಾವು ಅದ್ರದ್ದು ಗ್ರಾವಿಟಿನ ಯೂಸ್ ಮಾಡಿಕೊಂಡು ಬೇರೆ ಕಡೆ ಹೋಗೋದು. ಹೇಳ್ಬೇಕಂದ್ರೆ ಒಂದು ಬಸ್ ಸ್ಟಾಪ್ ತರ ಅಲ್ಲಿ ಇರಬೇಕು. ಸೊ ಅದಕ್ಕೆಲ್ಲ ಇದು ತುಂಬಾ ಸಹಾಯಕಾರಿ ಆಗುತ್ತೆ. ನಾವೇನ್ ಮಾಡ್ತಾ ಇದೀವೋ ಈಗ ಚಂದ್ರಯಾನ್ 3 ಮೇಲೆ ಹೋಗ್ತಾ ಇರೋದು. ಆಮೇಲೆ ಇನ್ನೊಂದು ನಾವು ತಿಳ್ಕೋಬೇಕು, ಈ ಸ್ಪೇಸ್ ಟೆಕ್ನಾಲಜಿಲಾಗಲಿ ಅಥವಾ ಬೇರೆ ಸ್ಪೇಸ್ ಬಗ್ಗೆ ಏನಾದ್ರು ತಿಳ್ಕೊಳ್ಳೋದು ಅಂದರೆ ಒಂದು ದಿನದಲ್ಲೋ, ಒಂದು ತಿಂಗಳಲ್ಲೋ, ಒಂದು ವರ್ಷದಲ್ಲೋ, ಯು ಹ್ಯಾವ್ ಟು ಸ್ಟಡಿ ಓವರ್ ಎ ಲಾಂಗರ್ ಪೀರಿಯಡ್. ಓಕೆ, ನಾನು ಈ 1 ಗಂಟೆ ಪ್ರೋಗ್ರಾಮ್ಗೆ ಮಿನಿಮಮ್ 10 ಗಂಟೆ ಪ್ರಿಪರೇಷನ್ ಇಲ್ಲದೆ ಇದ್ರೆ ನೀವು 3 ಜನ ಸೈಂಟಿಸ್ಟ್ಗಳ ಮುಂದೆ ನಾನು ಡಮ್ಮಿ ಆಗ್ತಿದೆ. ಬಟ್ ಸ್ಟಿಲ್ ಅಧ್ಯಯನ ಎಂಡ್ಲೆಸ್. ಸೊ ಹಾಗಾಗಿ ಇದೇನಾಗುತ್ತೆ, ನಮ್ಮ ಮುಂದೆ ಏನಾದ್ರು ಸ್ಪೇಸ್ ಕಾಲೋನಿ ಮಾಡಬೇಕು ಅಂದರೆ ಅದರದ್ದು ಚಂದ್ರನ ಮೇಲ್ಮೈಯಿಂದ ಹಿಡಿದು ಅದ್ರ ಮಿನರಲ್ಸು, ಆಮೇಲೆ ಅದರದ್ದು ಅಯಾನ್ಸ್ ಏನಿದೆ ಅದು ಇಟ್ ವಿಲ್ ಹ್ಯಾವ್ ಎನ್ ಎಫೆಕ್ಟ್ ಆನ್ ವಾಟ್ ಎವರ್ ದ ಎಕ್ವಿಪ್ಮೆಂಟ್ ವಿ ಕೀಪ್ ದೇರ್. ಸ್ಪೇಸ್ ಕಾಲೋನಿ ಮಾಡಿದ್ರೆ ಅದೆಲ್ಲ ಚೆನ್ನಾಗಿ ತಿಳ್ಕೋಬೇಕು ನಾವು. ಅದರಿಂದ ಇದು ಈ ನಮ್ಮದು ಲ್ಯಾಂಡರು, ರೋವರು, ಮುಂಚೆ ಬಿಟ್ಟಿರೋ ಆರ್ಬಿಟ್ರು, ಅದು 3 ನಮಗೆ ತುಂಬ ಸಹಾಯಕಾರಿ. ಹೇಳ್ದಂಗೆ ತಿಳ್ಕೊಳ್ಳೋ ವಿಚಾರ ಬಹಳಷ್ಟು ಇರೋದ್ರಿಂದ, ಹಾಗೆ ನಮ್ಮ ಚಂದ್ರಯಾನ 3 ಬಗ್ಗೆ ಕ್ಯೂರಿಯಾಸಿಟಿ ಇರೋ ಪ್ರಶ್ನೆಗಳು ಕೂಡ ಬಹಳಷ್ಟಿದೆ. ಬಟ್ ಸ್ಟಿಲ್ ನಮಗೆ 23ನೇ ತಾರೀಕು ತನಕನೂ ಕೂಡ ಒಂದಲ್ಲ ಒಂದು ಪ್ರಕ್ರಿಯೆ ಇರೋದ್ರಿಂದ ಮುಂದಿನ ಹಂತಗಳಲ್ಲಿ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಸಮಯ ಆದಿದ್ದು ಇಷ್ಟು. ಮೂವರಿಗೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇನ್ನು ಚಂದ್ರಯಾನ 3ರ 2ನೇ ಹಂತ ಯಶಸ್ವಿಯಾಗಿ ಪೂರೈಕೆಯಾಗಿದೆ. ಇನ್ನೇನಿದ್ರು ಚಂದ್ರನ ಸುತ್ತುತ್ತಾ ಚಂದ್ರನ ಮೇಲೆ ಇಳಿಯುವ ಪ್ರಕ್ರಿಯೆಯನ್ನ ಮತ್ತಷ್ಟು ಯಶಸ್ವಿಗೊಳಿಸುವ ಹತ್ತ ನಮ್ಮ ಚಂದ್ರಯಾನ 3 ತನ್ನ ಹೆಜ್ಜೆಯನ್ನ ಪ್ರಾರಂಭ ಮಾಡ್ತಾ ಇದೆ. ಯಶಸ್ವಿ ಆಗ್ಲಿ ಅನ್ನೋ ಹಾರೈಕೆ ನಿಮ್ಮದು, ನಮ್ಮದು, ಎಲ್ಲರದು ಕೂಡ. ಆ ಹಾರೈಕೆ ಯಶಸ್ಸಿನ ತನಕ ತೆಗೆದುಕೊಂಡು ಹೋಗ್ಲಿ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.